ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ KAS, PSI, PC, CTI, PDO, VA ಹಾಗೂ ಎಲ್ಲ ಕರ್ನಾಟಕ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ವಿಡಿಯೋಸ್ಗಳನ್ನು ವಾಚ್ ಮಾಡಿ. ಇವು ನಿಮ್ಮ ಪ್ರಿಪ್ರೇಷನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನಲ್ಲಿ MCQ ಗಳನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ಇವು ಯಾವುದು ಅಂದ್ರೆ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ನ MCQ ಗಳನ್ನ ನಾವು ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಹಾಕ್ತಿದೀವಿ. ಯೂಟ್ಯೂಬ್ ನ ಶಾರ್ಟ್ಸ್ ನಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಿದೀವಿ. ದಯವಿಟ್ಟು ಆ ಶಾರ್ಟ್ಸ್ ಗಳನ್ನು ಕೂಡ ನೀವು ಹೋಗಿ ನೋಡಿ, ಯಾಕಂದ್ರೆ ಅವು ನೀವು ಕ್ವಿಕ್ ಆಗಿ ಕ್ವಶನ್ಸ್ ಗಳನ್ನ ನೋಡ್ಬೋದು. ಜೊತೆಗೆ ನಮ್ದು MCQ ಸೀರೀಸ್ ಗಳು ನಡೀತಿದೆ. ಯಾವ್ದಂದ್ರೆ MCQ ಸೀರೀಸ್ ಯಾವ್ದು ಅಂದ್ರೆ ಇದು NCERT ಇದೆಯಲ್ಲ, NCERT 6 to 12 ಏನ್ ಮಾಡ್ತಿದೀವಿ ಅಂದ್ರೆ ನಾವು ಚಾಪ್ಟರ್ ವೈಸ್ MCQ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. ಆ ಸೀರೀಸ್ ಗಳು ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಪ್ರತಿದಿನ ಇವು MCQ ಗಳು ನಾವು ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ಸ್ಗೆ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋಸ್ ಗಳಿಗೆ ಕಮೆಂಟ್ ಗಳನ್ನು ಮಾಡಿ. ಇವತ್ತು ನಾವು ಡಿಸ್ಕಸ್ ಮಾಡಕ್ ಬಂದಿರೋ ಟಾಪಿಕ್ ಯಾವ್ದಂದ್ರೆ ಈ NCERT ಬುಕ್ ಇದೆಯಲ್ಲ, 6 to 10th ಫಸ್ಟ್ ಫೇಸ್ ಅಲ್ಲಿ ನಾವು 6 to 10th ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕ್ಲಾಸಸ್ ಗಳನ್ನ ನೆಟ್ ಮಾಡ್ತಿದೀವಿ. ಏನಂದ್ರೆ MCQ ರೂಪದಲ್ಲಿ ಮಾಡ್ತಾ ಇದೀವಿ. ಇವಾಗ ಜಿಯೋಗ್ರಫಿ ನಾವೇನ್ ಮಾಡ್ತೀವಿ, ಜಿಯೋಗ್ರಫಿನ ಫಸ್ಟ್ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಅದಾದ ನಂತರ ಪೊಲಿಟಿ ಮಾಡ್ತೀವಿ. ಪೊಲಿಟಿ ಆದ್ಮೇಲೆ ಹಿಸ್ಟ್ರಿ ಮಾಡ್ತೀವಿ. ಹಿಸ್ಟ್ರಿ ಆದ್ಮೇಲೆ ಎಕನಾಮಿಕ್ಸ್. ಇದೇ ರೀತಿ ಪ್ರತಿ ಒಂದು NCERT ನ ಚಾಪ್ಟರ್ ವೈಸ್ ಆಗಿ ನಾವು ಈಗ ಸಾಲ್ವ್ ಮಾಡೋ ಒಂದು ವಿಡಿಯೋಸ್ ಗಳ ಸರಣಿಯನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕ್ತಾ ಇದೀವಿ. ನೀವು ನಮ್ಮ ಪ್ಲೇ ಲಿಸ್ಟ್ ಹೋಗಿ NCERT MCQ ಅನ್ನೋ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ಪ್ರತಿ ಒಂದು ವಿಡಿಯೋಗಳನ್ನ ವಾಚ್ ಮಾಡಬಹುದು. ಇವತ್ತು ನಾವು ಡಿಸ್ಕಸ್ ಮಾಡಕ್ ಬಂದಿರೋ ಟಾಪಿಕ್ ಯಾವ್ದಂದ್ರೆ ಇದು ಯಾವ್ದು ಜಿಯೋಗ್ರಫಿ ಯಾವ್ದು 6th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಚಾಪ್ಟರ್ 1. 6th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆ ಎಷ್ಟು ಚಾಪ್ಟರ್ ಇದೆ ಅಂದ್ರೆ 6 ಚಾಪ್ಟರ್ ಇದೆ. ಟೋಟಲ್ ಆಗಿ 6 ಚಾಪ್ಟರ್ ಇದೆ. ನಾವು ಪ್ರತಿ ಒಂದು ಚಾಪ್ಟರ್ ವೈಸ್ MCQ ಗಳನ್ನ ಫುಲ್ ಸಾಲ್ವ್ ಮಾಡ್ತೀವಿ. ಇವತ್ತು ಸಾಲ್ವ್ ಮಾಡಕ್ ಬಂದಿರೋ ಫಸ್ಟ್ ಚಾಪ್ಟರ್ ಅಂದ್ರೆ ದ ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್ ಅನ್ನೋದು ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ನ ನಾವು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀವಿ. ಈ MCQ ಗಳನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಅದೇ ರೀತಿ ನಾಳೆ ಏನ್ ಮಾಡುತ್ತೆ, ನೆಕ್ಸ್ಟ್ ಚಾಪ್ಟರ್ ನಾವು ಸಾಲ್ವ್ ಮಾಡ್ತೀವಿ. ಅದರ ನೆಕ್ಸ್ಟ್ ಚಾಪ್ಟರ್ ಆಗಿ ಪ್ರತಿ 6 ಚಾಪ್ಟರ್ ಗಳನ್ನು MCQ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. 6th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ನಾವು 7th ಸ್ಟ್ಯಾಂಡರ್ಡ್ ಇದೇ ರೀತಿ ಅಪ್ ಟು 10th ತನಕ 6 to 10th ಸಾಲ್ವ್ ಮಾಡ್ತೀವಿ. ಅದಾದ್ಮೇಲೆ 10 ಆದ್ಮೇಲೆ 11 ಮತ್ತೆ 12th ಅನ್ನ ಕೂಡ ನಾವು ಏನ್ ಮಾಡ್ಬೇಕು ಅಂತ ಇದೀವಿ ಅಂದ್ರೆ ಸಾಲ್ವ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಹಾಗಾದ್ರೆ ಇವತ್ತು 6th ಸ್ಟ್ಯಾಂಡರ್ಡ್ ನ ಫಸ್ಟ್ ಚಾಪ್ಟರ್ ಅಲ್ಲಿ ಏನೇನಿದೆ, ಯಾವ್ದು ಚಾಪ್ಟರ್ ಎಲ್ಲ ನೋಡೋಣ. ಇದು ಯಾವ ಚಾಪ್ಟರ್ ಹೆಸರು ಏನಂದ್ರೆ ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್. ಯಾವುದು ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್. ಇದು ಫಸ್ಟ್ ಚಾಪ್ಟರ್ 6th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಚಾಪ್ಟರ್. ಏನು ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್ ಅಂದ್ರೆ ಸೌರ ವ್ಯೂಹದಲ್ಲಿ ಭೂಮಿ ಅನ್ನೋದು ಫಸ್ಟ್ ಚಾಪ್ಟರ್. ಅದನ್ನು ನಾವು ಇವಾಗ ಸಾಲ್ವ್ ಮಾಡೋಣ MCQ ರೂಪದಲ್ಲಿ. ಓಕೆ, ಈಗ ಫಸ್ಟ್ ಕ್ವಶನ್ ಯಾವ್ದಂದ್ರೆ ಭೂಮಿಗೆ ಹತ್ತಿರ ಇರುವ ನಕ್ಷತ್ರ ಯಾವುದು ಅಂದ್ರೆ ಆನ್ಸರ್ ಬಂದು ಸೂರ್ಯ. ನಾನು ಎಲ್ಲಾ ಆಪ್ಷನ್ ಗಳನ್ನು ಹೇಳ್ತಾ ಬರಲ್ಲ, ಟೈಮ್ ಆಗತ್ತೆ ನಮ್ಗೆ. ಆನ್ಸರ್ನ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಭೂಮಿಗೆ ಹತ್ತಿರ ಇರುವ ನಕ್ಷತ್ರ ಯಾವುದು ಅಂದ್ರೆ ಸೂರ್ಯ. ಈ ಕ್ವಶನ್ ಅನ್ನು ನಾವು ಆಪ್ಷನ್ ಮೂಲಕನೂ ಸಾಲ್ವ್ ಮಾಡಬಹುದು. ಹೇಗೆ ಅಂದ್ರೆ ಬುಧ, ಚಂದ್ರ, ಶುಕ್ರ ಮತ್ತೆ ಸೂರ್ಯ ಇದೆ ಆಪ್ಷನ್. ಸೂರ್ಯ ಅನ್ನೋದೇನ್ ಏನಂದ್ರೆ ಸ್ಟಾರ್. ಇದು ಸ್ಟಾರ್. ಓಕೆನಾ. ನೆಕ್ಸ್ಟ್ ಬುಧ ಮತ್ತೆ ಶುಕ್ರ ಅನ್ನೋದೇನಂದ್ರೆ ಇವು ಗ್ರಹಗಳು. ಹಾಗೆ ಚಂದ್ರ ಅನ್ನೋದೇನಂದ್ರೆ ಉಪಗ್ರಹ. ಇಲ್ಲಿ ಕ್ವಶನ್ ಕೇಳಿರೋದು ಏನಂದ್ರೆ ಭೂಮಿಗೆ ಹತ್ತಿರ ಇರೋ ನಕ್ಷತ್ರ ಯಾವುದು. ಇಲ್ಲಿ ನಕ್ಷತ್ರ ಒಂದೇ ಯಾವ್ದಿದೆ, ಅದು ಸೂರ್ಯ ಅನ್ನೋದು
ಒಂದು ನಕ್ಷತ್ರ. ಬುಧ ಮತ್ತೆ ಶುಕ್ರ ಅನ್ನೋದು ಗ್ರಹ, ಚಂದ್ರ ಅನ್ನೋದು ಉಪಗ್ರಹ. ಸೊ ನಾವು ಈಸಿಯಾಗಿ ಭೂಮಿಗೆ ಹತ್ತಿರ ಇರೋ ನಕ್ಷತ್ರ ಯಾವುದು ಅಂದ್ರೆ ಸೂರ್ಯ. ಈ ರೀತಿ ಕೂಡ ನಾವು MCQ ಗಳನ್ನ ಏನ್ ಮಾಡ್ಬೋದು ಅಂದ್ರೆ ಆಪ್ಷನ್ ಮೂಲಕ ಸಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ ಜೀವವು ಯಾವ ಗ್ರಹದಲ್ಲಿದೆ? ಜೀವವು ಯಾವ ಗ್ರಹದಲ್ಲಿದೆ ಅಥವಾ ಜೀವಿಯು ವಾಸಿಸಲು ಯೋಗ್ಯವಾದ ಗ್ರಹ ಯಾವುದು? ಜೀವಿಗಳು ಕಂಡು ಬರುವ ಗ್ರಹ ಯಾವುದು ಅನ್ನೋ ಈ ರೀತಿಯಲ್ಲಿ ಕ್ವಶನ್ ಗಳನ್ನ ಕೇಳ್ತೇನೆ. 3 ರೀತಿ: ಜೀವವು ಯಾವ ಗ್ರಹದಲ್ಲಿದೆ, ಜೀವಿಯು ವಾಸಿಸಲು ಯೋಗ್ಯವಾದ ಗ್ರಹ ಯಾವುದು, ಜೀವಿಯು ಜೀವಿಸಲು ಯೋಗ್ಯವಾದ ಗ್ರಹ ಯಾವುದು, ಈ ರೀತಿ ಕೇಳ್ಬೋದು. ಅದಕ್ಕೆ ಆನ್ಸರ್ ಯಾವ್ದಂದ್ರೆ ಭೂಮಿ. ಭೂಮಿ ಯಾವುದು? ಭೂಮಿ ಅನ್ನೋದು ಆನ್ಸರ್. ಭೂಮಿ ಯಾಕೆ ಆನ್ಸರ್ಪ್ಪ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 8 ಗ್ರಹಗಳಿದೆ. 8 ಗ್ರಹಗಳಿದಾವೆ. ಈ 8 ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ಏನಂದ್ರೆ ನೀರು ವಾಟರ್ ಆಗಿರ್ಬೋದು, ನೀರು, ಆಮೇಲೆ ಆಕ್ಸಿಜನ್ ಆಗಿರ್ಬೋದು, ಆಮ್ಲಜನಕ, ಆಮೇಲೆ ಇತರೆ ಅನಿಲಗಳಾಗಿರ್ಬೋದು, ಇವೆಲ್ಲ ಇರೋದು ಏಕೈಕ ಗ್ರಹ ಯಾವುದು ಅಂದ್ರೆ ಭೂಮಿ. ಅದಕ್ಕೋಸ್ಕರ ಏನಂದ್ರೆ ಜೀವಿಗಳ ಉಗಮವಾಗಲಿ ಆಗಿ ಬೆಳೆಯಲು ಅಥವಾ ಪರಿಸರ ಎಲ್ಲ ಬೆಳಿಲಿಕ್ಕೆ ಯೋಗ್ಯವಾಗಿರೋದು ಭೂಮಿ ಒಂದೇ. ಅದು ಬಿಟ್ರೆ ಬೇರೆ ಯಾವ್ದು ಗ್ರಹದಲ್ಲೂ ಕೂಡ ಜೀವಿಗಳು ವಾಸಿಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅನಿಲ, ಆಕ್ಸಿಜನ್ ಕೊರತೆ ಇದೆ, ಆಮೇಲೆ ವಾಟರ್ ಇಲ್ಲ, ಮತ್ತೆ ಇತರೆ ಜೀವಿಗಳು ವಾಸಿಸಕ್ಕೆ ಅನಿಲಗಳಿಲ್ಲ. ಸೊ ಏನಾಗಿದೆ ಅಂದ್ರೆ ಭೂಮಿ ಬಿಟ್ರೆ ಇನ್ಯಾವ ಗ್ರಹದಲ್ಲೂ ಜೀವಿಗಳು ವಾಸಿಸಕ್ಕೆ ಯೋಗ್ಯ ಆಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಸೌರವ್ಯೂಹ ಅಂದ್ರೆ ನಮ್ದು ಸೋಲಾರ್ ಸಿಸ್ಟಮ್ ಇದೆ. ಇಲ್ಲಿ ಯಾವ್ದಿದೆ? ಸೂರ್ಯ ಬಿಟ್ರೆ ಇನ್ನ ಏನಿದೆ ಅಂದ್ರೆ 8 ಗ್ರಹಗಳಿದೆ. 8 ಗ್ರಹಗಳು. ಇದಿಷ್ಟನ್ನು ಸೇರಿ ನಾವೇನ್ ಹೇಳ್ತಾ ಕರಿತೀವಿ ಅಂದ್ರೆ ಸೋಲಾರ್ ಸಿಸ್ಟಮ್. ಸೂರ್ಯ ಆಗಿರ್ಬೋದು, 8 ಗ್ರಹಗಳಾಗಿರ್ಬೋದು, ಉಪಗ್ರಹಗಳಾಗಿರ್ಬೋದು, ಕ್ಷುದ್ರ ಗ್ರಹಗಳಾಗಿರ್ಬೋದು, ಕಾಮೆಟ್ಸ್ ಗಳಾಗಿರ್ಬೋದು, ಇವೆಲ್ಲಗಳನ್ನ ಸೇರಿ ನಾವೇನಂತ ಹೇಳ್ತೀವಿ? ಒಂದು ಸೌರವ್ಯೂಹ ರಚನೆಯಾಗಿದೆ. ಈ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದೆ. ಅತಿ ದೊಡ್ಡ ಗ್ರಹ ಯಾವುದು? ಅತಿ ದೊಡ್ಡ ಗ್ರಹ ಯಾವುದು ಅಂತ ಹೇಳಿದ್ರೆ ಅತಿ ದೊಡ್ಡ ಗ್ರಹ ಯಾವುದು ಅಂದ್ರೆ ಗುರು. ಆನ್ಸರ್ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ, ಆಪ್ಷನ್ಸ್ ಗಳನ್ನ ಹೇಳ್ತಾ ಬರಲ್ಲ. ಯಾಕಂದ್ರೆ ನೀವು ಕನ್ಫ್ಯೂಷನ್ ಆಗ್ಬಾರ್ದು. ಡೈರೆಕ್ಟ್ ಆಗಿ ಒನ್ ಶಾಟ್ ಅಲ್ಲಿ ನಿಮ್ಗೆ ಆನ್ಸರ್ ನೆನಪಾಗ್ಬೇಕು ವಿಡಿಯೋ ನೋಡಿದ್ರೆ. ಓಕೆನಾ? ಅತಿ ದೊಡ್ಡ ಗ್ರಹ ಯಾವುದು ಅಂದ್ರೆ ಗುರು. ಸೌರವ್ಯೂಹದಲ್ಲಿ 8 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂದ್ರೆ ಗುರು. ಅತಿ ಚಿಕ್ಕ ಗ್ರಹ ಯಾವುದು ಅಂದ್ರೆ ಬುಧ. ಅತಿ ಚಿಕ್ಕ ಗ್ರಹ ಯಾವುದು ಅಂದ್ರೆ ಬುಧ. 8 ಗ್ರಹಗಳಲ್ಲಿ ಅತಿ ಚಿಕ್ಕ ಸ್ಮಾಲೆಸ್ಟ್ ಗ್ರಹ ಯಾವುದು ಅಂದ್ರೆ ಅದು ಬುಧ. ಅತಿ ದೊಡ್ಡ ಗ್ರಹ ಯಾವುದು ಅಂದ್ರೆ ನಮ್ಮ ಗುರು. ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಇವುಗಳಲ್ಲಿ ಯಾವುದು ನಕ್ಷತ್ರ ಪುಂಜ? ನಕ್ಷತ್ರ ಪುಂಜ ಅಂದ್ರೆ ಏನು? ಫಸ್ಟ್ ನಕ್ಷತ್ರ ಪುಂಜ ಅಂದ್ರೆ ಏನು? ಈಗ ಸೂರ್ಯ ಒಂದು ನಕ್ಷತ್ರ, ಗೊತ್ತಲ್ಲ? ಸೂರ್ಯ ಒಂದು ನಕ್ಷತ್ರ. ಅದೇ ರೀತಿ ನಮ್ಮ ಯೂನಿವರ್ಸ್ ಅಲ್ಲಿ, ವಿಶ್ವದಲ್ಲಿ ಲಕ್ಷಾಂತರ ನಕ್ಷತ್ರಗಳಿವೆ. ಆ ನಕ್ಷತ್ರಗಳಲ್ಲಿ ಒಂದೊಂದು ಗುಂಪುಗಳಿದೆ. ಗುಂಪು ಈ ರೀತಿ 1-10 ನಕ್ಷತ್ರ, ಈ ರೀತಿ ಗುಂಪಾಗಿರೋ ನಕ್ಷತ್ರಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ನಕ್ಷತ್ರ ಪುಂಜ ಅಂತ ಕರಿತೀವಿ. ನಕ್ಷತ್ರ ಪುಂಜಗಳು ಅಂತ ಕರಿತೀವಿ. ಆ ನಕ್ಷತ್ರ ಪುಂಜಗಳಿಗೆ ನೇಮ್ಗಳನ್ನು ಕೂಡ, ಕೆಲವು ನಕ್ಷತ್ರ ಪುಂಜಗಳಿಗೆ ನೇಮ್ಗಳನ್ನು ಕೂಡ ಅಸೈನ್ ಮಾಡಿದ್ದಾರೆ. ಏನಂದ್ರೆ ನೇಮ್ಗಳನ್ನು ಇಟ್ಟಿದ್ದಾರೆ. ಈ ಕ್ವಶನ್ ಏನಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ನಕ್ಷತ್ರ ಪುಂಜ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಲೂಟೋನೋ, ಮಂಗಳನೋ, ಬುಧನೋ, ಅಲ್ಲ ಭೂಮಿನೋ, ಅಥವಾ ಉರ್ಸಾ ಮೇಜರ್ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೀವು ಆಪ್ಷನ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಪ್ಲೂಟೋ ಅನ್ನೋದು ಕುಬ್ಜ ಗ್ರಹ, ಇದು ಮಂಗಳ, ಭೂಮಿ ಅನ್ನೋದು ಗ್ರಹ. ಸೊ ಇಲ್ಲಿ ಉರ್ಸಾ ಮೇಜರ್ ಅನ್ನೋದು ಒಂದು ನಕ್ಷತ್ರ ಪುಂಜ. ಈಸಿಯಾಗಿ ನೀವು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಪ್ಲೂಟೋ ಅನ್ನೋದು ಗ್ರಹ ಅಲ್ಲ, ಇದು ಕುಬ್ಜ ಗ್ರಹ. ಇದು ಫಸ್ಟ್ ಗ್ರಹ ಆಗಿತ್ತು, ಈಗ ಗ್ರಹದ ಸ್ಥಾನವನ್ನು ತೆಗ್ದಿದ್ದಾರೆ. ಇವಾಗ ಏನಾಗಿದೆ, ಇದು ಪ್ಲೂಟೋ ಒಂದು ಏನಾಗಿದೆ, ಕುಬ್ಜ ಗ್ರಹ ಆಗಿದೆ. ಮಂಗಳ ಮತ್ತೆ ಭೂಮಿ ಅನ್ನೋದು ಏನಾಗಿದೆ, ಗ್ರಹಗಳಾಗಿದೆ. ಉರ್ಸಾ ಮೇಜರ್ ಅನ್ನೋದು ಒಂದು ನಕ್ಷತ್ರ ಪುಂಜ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಏನಂತ ಇದೆ ಅಂದ್ರೆ ಈ ಕೆಳಗಿನಗಳಲ್ಲಿ ಯಾವುದು ನೈಸರ್ಗಿಕ ಉಪಗ್ರಹ? ಇದು ನೈಸರ್ಗಿಕವಾಗಿ ಯಾವುದು ಇದರಲ್ಲಿ ಉಪಗ್ರಹ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ ನೋಡಿದಾಗ IRSA, ಎಜುಸ್ಯಾಟ್ ಮತ್ತೆ ಇನ್ಸ್ಯಾಟ್ ಇವೆಲ್ಲ ಏನಂದ್ರೆ ಮಾನವ ನಿರ್ಮಿತ ಉಪಗ್ರಹಗಳು. ಏನಂದ್ರೆ
ಮನುಷ್ಯ ಮಾಡಿರೋ ಉಪಗ್ರಹಗಳು ಇವ್ಯಾವುದು? ಇವು 3. ಆದ್ರೆ ಚಂದ್ರ, ಇದು ಒಂದು ಚಂದ್ರ ಇದೆಯಲ್ಲ, ಆನ್ಸರ್ ಚಂದ್ರ. ಇದು ಏನಂದ್ರೆ ಮಾನವ ನಿರ್ಮಿತ ಉಪಗ್ರಹ ಅಲ್ಲ, ಇದು ನೈಸರ್ಗಿಕವಾಗಿ ಇರೋ ಒಂದು ಉಪಗ್ರಹ. ಇವು 3 ಬಂದು ಯಾವುದು? ಮಾನವ ನಿರ್ಮಿತ ಉಪಗ್ರಹಗಳು. ಸೊ ಈ ಕೆಳಗಿನಗಳಲ್ಲಿ ಯಾವುದು ನೈಸರ್ಗಿಕ ಉಪಗ್ರಹ ಅಂತ ಹೇಳಿದ್ರೆ ಆನ್ಸರ್ ಬಂದು ಚಂದ್ರ. ಚಂದ್ರ ಅನ್ನೋದು ನೈಸರ್ಗಿಕ ಉಪಗ್ರಹ. ಮತ್ತೆ ಇನ್ನೂ ಒಂದು ಕ್ವಶನ್ ಇದೆ, ಈ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂತ ಕೇಳಿದ್ರು ಕೂಡ ಅದು ಕೂಡ ಚಂದ್ರ. ಅದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂದ್ರೆ ಅದು ಚಂದ್ರ. ನೆಕ್ಸ್ಟ್, ಕ್ಷುದ್ರ ಗ್ರಹವು ಯಾವ ಕಕ್ಷೆಯಲ್ಲಿ ನಡುವೆ ಕಂಡು ಬರುತ್ತದೆ ಅಂತ ಇದೆ. ಕ್ಷುದ್ರ ಗ್ರಹ ಅನ್ನೋದು ಯಾವ ಕಕ್ಷೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ನೋಡೋಣ ಆನ್ಸರ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ತುಂಬಾ ಟೈಮ್ ಇದನ್ನ ಯಾವ್ದ್ರಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾನೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಮಂಗಳ ಶುಕ್ರ ನಡುವೆನೋ, ಮಂಗಳ ಗ್ರಹ ಗುರು ನಡುವೆನೋ, ಮಂಗಳ ಶನಿ ನಡುವೆನೋ, ಮಂಗಳ ಬುಧ ನಡುವೆನೋ ಅಂತಂದ್ರೆ ಈ ಗ್ರಹಗಳು ಕಂಡು ಬರೋದು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ. ಯಾವುದು? ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತವೆ ಅಂತ ಕ್ವಶನ್ ಕೇಳಿದ್ರೆ ಏನಂತ ಬರೀಬೇಕು ಅಂದ್ರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡು ಬರುತ್ತವೆ. ಇದು ಟ್ರಿಕ್ ಏನಂದ್ರೆ ಮಗು ಅಂತ. ಮಗು ಅಂದ್ರೆ ಅಂದ್ರೆ ಮಂಗಳ, ಗು ಅಂದ್ರೆ ಗುರು. ಈಸಿಯಾಗಿ ನೀವು ಮಗು ಅಂತ ಟ್ರಿಕ್ ನ ಹಿಡ್ಕೊಬಹುದು. ಮಗು ಅಂದ್ರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಏನ್ ಕಂಡುಬರ್ತವೆ ಅಂದ್ರೆ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ. ನಾವು ವಿಡಿಯೋ ಲಾಸ್ಟ್ ಅಲ್ಲಿ ಈ ಕ್ಷುದ್ರ ಗ್ರಹಗಳನ್ನ ಒಂದು ಇಮೇಜ್ ಮೂಲಕ ತೋರಿಸ್ತೀನಿ. ಅಲ್ಲಿ ನಿಮ್ಗೆ ಐಡಿಯಾ ಗೊತ್ತಾಗತ್ತೆ ಎಲ್ಲಿ ಕಂಡು ಬರ್ತವೆ. ಕ್ಷುದ್ರ ಗ್ರಹಗಳಂದ್ರೆ ಏನು? ಕ್ಷುದ್ರ ಗ್ರಹಗಳಂದ್ರೆ ಏನು ಅಂದ್ರೆ ಈಗ ಈ ಮಂಗಳ ಮತ್ತು ಗುರು ಗ್ರಹಗಳು ಇದಾವಲ್ಲ, ಈ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಮಧ್ಯದಲ್ಲಿ ಯಾವುದೋ ಒಂದು ದೊಡ್ಡದಾದ ಆಕಾಶಕಾಯ ಇತ್ತು. ಆ ಆಕಾಶಕಾಯ ಏನಾಗಿದೆ ಅಂದ್ರೆ ಎಕ್ಸ್ಪ್ಲೋರ್ಡ್ ಅಂದ್ರೆ ಪುಡಿಯಾಗಿ ಏನಾಗಿದೆ, ಸಣ್ಣ 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 ಆಕಾಶಕಾಯಗಳಾಗಿದೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕ್ಷುದ್ರ ಗ್ರಹ ಅಂತ ಕರಿತೀವಿ. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಒಂದು ಯಾವುದೋ ಆಕಾಶಕಾಯ ಇತ್ತು. ಅದೇನಾಗಿದೆ ಅಂದ್ರೆ ಎಕ್ಸ್ಪ್ಲೋರ್ಡ್ ಆಗಿ ಸಣ್ಣ 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 ಒಂದು ಆಕಾಶಕಾಯ ಆಗಿದೆ. ಈಗ ಅದು ಆಕಾಶಕಾಯ ನಾವೇನಂತ ಕರಿತೀವಿ ಅಂದ್ರೆ ಈಗ ಕ್ಷುದ್ರ ಗ್ರಹ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಕ್ಷತ್ರಗಳಿಂದ ಕೂಡಿದ ಆಕಾಶದಲ್ಲಿ ಬಿಳಿಯಾಗಿ ಹೊಳೆಯುವ ಲಕ್ಷಾಂತರ ನಕ್ಷತ್ರಗಳ ಸಮೂಹವನ್ನು ಏನಂತ ಕರಿತೀವಿ ಅಂದ್ರೆ ಬಿಳಿಯಾಗಿ ಹೊಳೆಯುವ ಲಕ್ಷಾಂತರ ನಕ್ಷತ್ರ ಪುಂಜಗಳ ಸಮೂಹ ಅಂದ್ರೆ ಆಕಾಶದಲ್ಲಿ ಏನಂದ್ರೆ ಬಿಳಿಯಾಗಿ ಹೊಳೆಯುವ ಲಕ್ಷಾಂತರ ನಕ್ಷತ್ರಗಳ ಸಮೂಹ ಎಂದು ಯಾವುದನ್ನ ಕರೀತಾರೆ ಅಂತ. ಬಿಳಿಯಾಗಿ ಹೊಳೆಯುವ ಲಕ್ಷಾಂತರ ನಕ್ಷತ್ರಗಳ ಸಮೂಹ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಅದು ಕ್ಷೀರಪಥ ನಕ್ಷತ್ರ ಪುಂಜ ಅಥವಾ ಮಿಲ್ಕಿ ವೇ ನಕ್ಷತ್ರ ಪುಂಜ. ನಾವಿರೋದು ಯಾವ್ದ್ರಲ್ಲಿ ಅಂದ್ರೆ ಮಿಲ್ಕಿ ವೇ ಕ್ಷೀರಪಥ ನಕ್ಷತ್ರ ಪುಂಜದಲ್ಲಿ ನಾವು ಇರೋದು. ಯಾವುದು? ಸೋಲಾರ್ ಸಿಸ್ಟಮ್ ಇರೋದು, ನಮ್ಮ ಭೂಮಿ ಆಗಿರ್ಬೋದು, 8 ಗ್ರಹಗಳಾಗಿರ್ಬೋದು, ನಾವು ಸೂರ್ಯ ಆಗಿರ್ಬೋದು ಇರೋದು ಎಲ್ಲಿ ಅಂದ್ರೆ ಈ ಕ್ಷೀರಪಥ ನಕ್ಷತ್ರ ಪುಂಜ. ಇದು ಮಿಲ್ಕಿ ವೇ ನಕ್ಷತ್ರ ಪುಂಜ. ಇದನ್ನ ನಾವು ಏನಂತ ಕರೀತಾರೆ ಅಂದ್ರೆ ಬಿಳಿಯಾಗಿ ಹೊಳೆಯುವ ಲಕ್ಷಾಂತರ ನಕ್ಷತ್ರಗಳ ಸಮೂಹ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಮಿಲ್ಕಿ ವೇ. ನೋಡಿ ಕರೆಕ್ಟ್ ಆಗಿ ಈ ಕ್ವಶನ್ ಅನ್ನ ನೋಡ್ಕೊಳ್ಳಿ. ಬಿಳಿಯಾಗಿ ಹೊಳೆಯುವ ಲಕ್ಷಾಂತರ ನಕ್ಷತ್ರಗಳ ಸಮೂಹ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಮಿಲ್ಕಿ ವೇ ಅಥವಾ ಕ್ಷೀರಪಥ ನಕ್ಷತ್ರ ಪುಂಜನ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ನಕ್ಷತ್ರಗಳು ಯಾವ ದಿಕ್ಕಿನಲ್ಲಿ ಚಲಿಸುತ್ತವೆ? ನಕ್ಷತ್ರಗಳು ಪೂರ್ವ ಪಶ್ಚಿಮನೋ, ದಕ್ಷಿಣ ಉತ್ತರನೋ, ಪಶ್ಚಿಮ ಪೂರ್ವನೋ, ಉತ್ತರ ದಕ್ಷಿಣನೋ ನೋಡೋಣ. ನಕ್ಷತ್ರಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತವೆ ಅಂದ್ರೆ ಅವು ಪೂರ್ವ ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ಚಲಿಸ್ತವೆ. ಯಾವುದು? ಪೂರ್ವ ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ನಕ್ಷತ್ರಗಳು ಚಲಿಸ್ತವೆ. ಹೇಗೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು 4 ದಿಕ್ಕುಗಳನ್ನು ಬರೆದಿದ್ದೀನಿ. ಇಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇದೆ. ಈ ನಕ್ಷತ್ರಗಳು ಪೂರ್ವದಿಂದ ಯಾವ ಕಡೆಗೆ? ಪಶ್ಚಿಮದ ಕಡೆಗೆ ಚಲಿಸ್ತವೆ. ಪೂರ್ವದಿಂದ ಪಶ್ಚಿಮದ ಕಡೆಗೆ, ಯಾವುದು? ಕ್ಲಾಕ್ ವೈಸ್. ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸ್ತವೆ. ಕ್ಲಾಕ್ ವೈಸ್. ಪೂರ್ವದಿಂದ ಹಿಂಗೆ ಪಶ್ಚಿಮದ ಕಡೆ ಹಿಂಗೆ ಒಂದು ರೋಟೇಟ್ ಹಿಂಗೆ ಆಗ್ತವೆ. ಯಾವುದು? ನಕ್ಷತ್ರಗಳು ಚಲಿಸುವ ದಿಕ್ಕು ಯಾವ್ದಂದ್ರೆ ಪೂರ್ವದಿಂದ ಪಶ್ಚಿಮ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಶ್ವವು ಯಾವುದರಿಂದ ಮಾಡಲ್ಪಟ್ಟಿದೆ? ವಿಶ್ವವು ಯಾವುದರಿಂದ ಮಾಡಲ್ಪಟ್ಟಿದೆ?
ನಕ್ಷತ್ರ ಪುಂಜಗಳಿಂದ ಮಾಡಲ್ಪಟ್ಟಿದೆಯೋ ಅಥವಾ ಲಕ್ಷಾಂತರ ನಕ್ಷತ್ರಗಳಿಂದ ಮಾಡಲ್ಪಟ್ಟಿದೆಯೋ, ಭೂಮಿಯಿಂದ ಮಾಡಲ್ಪಟ್ಟಿದೆಯೋ, ಉಪಗ್ರಹಗಳಿಂದ ಮಾಡಲ್ಪಟ್ಟಿದೆಯೋ ಅಂತ ಹೇಳಿದ್ರೆ ಇದು ಯಾವುದು ವಿಶ್ವವು ಲಕ್ಷಾಂತರ ನಕ್ಷತ್ರ ಪುಂಜಗಳಿಂದ ಮಾಡಲ್ಪಟ್ಟಿದೆ. ಎಷ್ಟು ಲಕ್ಷಾಂತರ ಇದು ನಕ್ಷತ್ರ ಪುಂಜಗಳು. ಅವಾಗ ಹೇಳಿದ್ನಲ್ಲ, ನಕ್ಷತ್ರ ಪುಂಜ ಅಂದ್ರೆ ಒಂದು ಸ್ವಲ್ಪ ನಕ್ಷತ್ರಗಳ ಕೂಡ್ಕೊಂಡು ಒಂದು ನಾವೇನಂತ ಕರಿತೀವಿ ಅಂದ್ರೆ ಒಂದು ನಕ್ಷತ್ರ ಪುಂಜ ಅಂತ ಹೇಳ್ತೀವಿ. ಅದೇ ರೀತಿ ಈ ರೀತಿ ಹಲವಾರು ನಕ್ಷತ್ರ ಪುಂಜಗಳಿದಾವೆ. ಹಲವಾರು ನಕ್ಷತ್ರಗಳು ಸೇರ್ಕೊಂಡು ಒಂದು ನಕ್ಷತ್ರ ಪುಂಜ ಆಗಿರ್ತದೆ. ಈ ನಕ್ಷತ್ರ ಪುಂಜಗಳಿದಾವಲ್ಲ, ಹಲವಾರು ನಕ್ಷತ್ರ ಪುಂಜಗಳೆಲ್ಲ ಇದಾವಲ್ಲ, ಇವನ್ನೆಲ್ಲ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಒಂದು ವಿಶ್ವ ಅಂತ ಕರಿತೀವಿ. ಏನಂತ ಕರಿತೀವಿ? ಇವನ್ನೆಲ್ಲ ಸೇರಿಸಿ ಅದನ್ನ ನಾವು ವಿಶ್ವ ಅಂತ ಕರಿತೀವಿ. ಸೂರ್ಯನಿಗೆ ಹತ್ತಿರ ಇರುವ ಗ್ರಹ ಯಾವುದು ಅಂತ ಕೇಳಿದ ಕ್ವಶನ್. ಸೂರ್ಯನಿಗೆ ಹತ್ತಿರವಾಗಿ ಇರುವ ಗ್ರಹ ಅಂದ್ರೆ ಯಾವುದು ಅಂತ. ಇಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಉದ್ದಕ್ಕೂ ಹಿಂಗೆ ಏನಿದಾವೆ 8 ಗ್ರಹಗಳಿದಾವೆ. ಅದರಲ್ಲಿ ಸೂರ್ಯನಿಗೆ ಹತ್ತಿರವಾಗಿರೋ ಫಸ್ಟ್ ಗ್ರಹ ಯಾವುದು ಅಂದ್ರೆ ಅದು ಬುಧ. ಯಾವುದು? ಬುಧ ಸೂರ್ಯನಿಗೆ ಹತ್ತಿರವಾಗಿರೋ ಗ್ರಹ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಯಾವ್ದಂದ್ರೆ ಸೂರ್ಯನಿಗೆ ಹತ್ತಿರವಾಗಿರೋ ಗ್ರಹ ಯಾವ್ದಂದ್ರೆ ಬುಧ. ಹಾಗೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಯಾವ್ದಂದ್ರೆ ಸೂರ್ಯನಿಂದ ಮೂರನೇ ಹತ್ತಿರದಲ್ಲಿರುವ ಗ್ರಹ, ಸೂರ್ಯನಿಗೆ ಮೂರನೇ ಗ್ರಹ ಅಥವಾ ಸೂರ್ಯನಿಂದ ಮೂರನೇ ಗ್ರಹ ಯಾವುದು, ಸೂರ್ಯನಿಗೆ ಮೂರನೇ ಹತ್ತಿರ ಗ್ರಹ ಯಾವುದು ಅಂತ ಕೇಳಿದ್ರೆ ಭೂಮಿ. ಇದನ್ನು ಕೂಡ ಕ್ವಶನ್ ಅನ್ನ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇವೆರಡು ಕ್ವಶನ್ಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ ಸೂರ್ಯನು 3/4 ಭಾಗವು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ 3/4 ಸೂರ್ಯನು ಯಾವುದರಿಂದ ಮಾಡಲ್ಪಟ್ಟಿದೆ. ಈಗ ಸೂರ್ಯ ಇದ್ದಾನೆ. ಸೂರ್ಯನಲ್ಲಿ ಈ 75 ಭಾಗ, ಎಷ್ಟು 75 ಭಾಗ ಏನಾಗಿದೆ ಅಂದ್ರೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಒಂದು ಸೂರ್ಯ, ಕಂಪ್ಲೀಟ್ ಸೂರ್ಯ ನೋಡ್ತಾ ಹೊಂಟ್ರೆ ನೀವು, ಆ ಸೂರ್ಯನಲ್ಲಿ 75% ಏನಾಗಿದೆ ಅಂದ್ರೆ ಹೈಡ್ರೋಜನ್ ಇಂದ ಆಗಿದೆ. ಏನು? ಹೈಡ್ರೋಜನ್ ಇಂದ ಏನು ಸೂರ್ಯ ನಮ್ಗೆ ಯಾವ್ದಾಗಿ ಉರಿಯೋ ತರ ಕಾಣಿಸ್ತಾ ಇದೆ. ಯಾವ್ದ್ರಿಂದ? ಹೈಡ್ರೋಜನ್ ಇಂದ. ಸೊ ನಿಮ್ ಕ್ವಶನ್ ನೀವು ಕೇಳ್ಬೋದು, 75% ಸೂರ್ಯನಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ಅದು ಹೈಡ್ರೋಜನ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಗ್ರಹಗಳಿಗೆ ಶಾಖ ಮತ್ತು ಬೆಳಕಿನ ಅಂತಿಮ ಮೂಲ ಯಾವುದು ಅಂತ ಇದೆ. ಇಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನ ಸುತ್ತ ಏನಂದ್ರೆ 8 ಗ್ರಹಗಳು ಸುತ್ತುತ್ತಾ ಇದ್ದೇವೆ. ಈ 8 ಗ್ರಹಗಳಿಗೆ ಬೆಳಕು ಮತ್ತೆ ಶಾಖ ಯಾರಿಂದ ಸಿಗ್ತಾ ಇದೆ ಅಂದ್ರೆ ಅದು ಯಾರಿಂದ ಅಂದ್ರೆ ಸೂರ್ಯನಿಂದ. ಸೊ ಗ್ರಹಗಳಿಗೆ ಬೆಳಕಿನ ಅಂತಿಮ ಮೂಲ ಯಾವುದು ಅಂದ್ರೆ ಅದೇ ಸೂರ್ಯ. ಸೂರ್ಯ ಇರ್ಲಿಲ್ಲ ಅಂದಿದ್ರೆ ಈ ಗ್ರಹಗಳಿಗೆ ಬೆಳಕು ಇರ್ತಿರ್ಲಿಲ್ಲ, ಶಾಖನೂ ಸಿಗ್ತಿರ್ಲಿಲ್ಲ. ಸೊ ಸೂರ್ಯ ಈ ಗ್ರಹಗಳಿಗೆ ಏನ್ ಮಾಡ್ತಿದ್ದಾನೆ ಅಂದ್ರೆ ಬೆಳಕು ಮತ್ತೆ ಏನು ಈ ಶಾಖನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಸೊ ಇದರಿಂದ ನಮ್ಮ ಭೂಮಿಗೆ ಏನಂದ್ರೆ ನಾವು ಹಗಲು ರಾತ್ರಿಗಳನ್ನು ಎಲ್ಲ ನಾವು ಅನುಭವಿಸ್ತಾ ಇದ್ವಿ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ನಾವು ಭೂಮಿಯಿಂದ ಚಂದ್ರನ ಒಂದು ಬದಿಯನ್ನು ಮಾತ್ರ ನೋಡ್ತೀವಿ, ಯಾಕೆ ಅಂತ ಕೇಳಿದ್ದಾರೆ. ಈಗ ಇಲ್ಲಿ ಭೂಮಿ ಐತೆ ಅಂತ ಹೇಳ್ಬಿಟ್ರಿ, ಇಲ್ಲಿ ಏನಿದೆ ಅಂದ್ರೆ ಚಂದ್ರ ಇದೆ ಅಂತ ಹೇಳ್ಕೊಂಡು ನಾವು ಚಂದ್ರನ ಫುಲ್ ಭಾಗ ನೋಡಕ್ಕಾಗಲ್ಲ, ಒಂದ್ ಸೈಡ್ ಅನ್ನು ಮಾತ್ರ ನೋಡಕ್ಕಾಗಲ್ಲ. ಅದು ಯಾಕೆ ಅಂತ ಕೇಳಿದ್ದಾರೆ. ಈ ಚಂದ್ರ ಇದಾನಲ್ಲ, ಚಂದ್ರನ ಒಂದು ಸೈಡ್ ಅನ್ನು ಮಾತ್ರ ನಾವು ಈ ಭೂಮಿಯಿಂದ ನೋಡಕ್ಕಾಗತ್ತೆ, ಬಿಟ್ರೆ ಕಂಪ್ಲೀಟ್ ಆಗಿ ಚಂದ್ರನ ಫುಲ್ ಭಾಗನ ನಾವು ನೋಡಕ್ ಆಗಲ್ಲ, ಒಂದು ಭಾಗ ಮಾತ್ರ ಅದು ಯಾಕೆ ಅಂತ ಕೇಳಿದಾನಂದ್ರೆ ಚಂದ್ರನು 27 ದಿನಗಳಲ್ಲಿ ಭೂಮಿಯ ಸುತ್ತ ಚಲಿಸುವುದರಿಂದನೋ ಅಥವಾ ಒಂದು ಸ್ಪಿನ್ಗೆ 27 ದಿನ ತಗೊಳೋದ್ರಿಂದನೋ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು 2. ಏನ್ ಮಾಡೋದಂದ್ರೆ ಈ ಚಂದ್ರ ಇದಾನಲ್ಲ, ಚಂದ್ರನು ಭೂಮಿನ ಸುತ್ತಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಭೂಮಿ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಚಂದ್ರ ಇದೆ ಅಂತ ತಿಳ್ಕೊಳ್ಳಿ. ಇದು ಭೂಮಿನ ಸುತ್ತಕ್ಕೆ ತಗೊಳ್ಳೋ ಟೈಮು ಎಷ್ಟು ಅಂದ್ರೆ 27 ದಿನ, 27 ಡೇಸ್. ಎಷ್ಟು? 27 ದಿನ ತಗೊಳ್ತಾನೆ. ಅದೇ ರೀತಿ ಈ ಚಂದ್ರನು ಅವನ್ನ ಸುತ್ತಕೊಳ್ಳೋದಕ್ಕೂ ಕೂಡ ಏನ್ ಮಾಡ್ತಾನೆ ಅಂದ್ರೆ 27 ದಿನ ತಗೊಳ್ತಾನೆ. ಇದಕ್ಕೂ ಸುತ್ತಕ್ಕೂ 27 ದಿನ, ಭೂಮಿ ಸುತ್ತಕ್ಕೂ 27 ದಿನ. ಸೊ ಎರಡೂ ಸೇಮ್ ಆಗಿರೋದ್ರಿಂದ ಈ ಭೂಮಿಯ ಒಂದು ಭಾಗ ಮಾತ್ರ ಚಂದ್ರನ ಒಂದು ಭಾಗ ಮಾತ್ರ ನಮಗೆ ಭೂಮಿಗೆಯಿಂದ ನೋಡಕ್ ವಿಸಿಬಲ್ ಆಗತ್ತೆ. ಏನಾಗತ್ತೆ ಅಂದ್ರೆ ಸೂರ್ಯನ ಭೂಮಿಯಿಂದ ಚಂದ್ರನನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ
ಒಂದು ಭಾಗ ನೋಡಕ್ಕೆ ಸಾಧ್ಯ ಆಗ್ತಿದೆ. ಯಾಕಂದ್ರೆ ಅವನು ಭೂಮಿನ ಸುತ್ತಕ್ಕೂ 27 ದಿನ ತಗೊಳ್ತಾನೆ, ಜೊತೆಗೆ ತನ್ನನ್ನ ತಾನೇ ಸುತ್ತಲಿಕ್ಕೂ ಕೂಡ 27 ದಿನ ತಗೊಳ್ತಾನೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಒಂದೇ ಒಂದು ಭಾಗ ಮಾತ್ರ ನಮಗೆ, ಒಂದೇ ಒಂದು ಸೈಡ್ ಮಾತ್ರ ನಾವು ಈ ಭೂಮಿಯಿಂದ ನೋಡಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನಕ್ಷತ್ರಗಳ ಗುಂಪನ್ನು ಏನೆಂದು ಕರೀತಾರೆ? ಅವಾಗ ಹೇಳಿದ್ನಲ್ಲ ನಕ್ಷತ್ರಗಳ ಗುಂಪು. ಈ ಒಂದೊಂದು ನಕ್ಷತ್ರಗಳು, ಒಂದು ನಕ್ಷತ್ರ ಗುಂಪು ಅಂದ್ರೆ ಇದರಲ್ಲಿ ಹಲವಾರು ನಕ್ಷತ್ರಗಳಿರ್ತವೆ. ಹಲವಾರು ನಕ್ಷತ್ರಗಳಿಂದ ಸೇರಿ ಏನಾಗಿರುತ್ತೆ ಅಂದ್ರೆ ಒಂದು ನಕ್ಷತ್ರ ಗುಂಪಾಗಿರುತ್ತೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ನಕ್ಷತ್ರ ಪುಂಜ ಅಂತ ಕರೀತಾರೆ. ಆನ್ಸರ್ ನಕ್ಷತ್ರ ಪುಂಜ ಅಂತ ಕರೀತಾರೆ. ನಕ್ಷತ್ರ ಪುಂಜ ಅಂತ ಕರೀತಾರೆ. ಇದನ್ನ ಕನ್ನಡದಲ್ಲಿ ಕೊಡಲ್ಲ, ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾನೆ. ಇಂಗ್ಲಿಷ್ ಅಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿರ್ತಾನೆ ಕ್ವಶನ್ ಅಲ್ಲಿ. ನಕ್ಷತ್ರ ಪುಂಜಗಳನ್ನು ಏನೆಂದ ಕರೀತಾರೆ ಅಂತ ಕೊಟ್ಟು ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾನೆ. ಪ್ಲಾನೆಟ್ಸ್ ಅಂತಾನೋ ಯೂನಿವರ್ಸ್ ಅಂತಾನೋ ಇದನ್ನ ಕನ್ನಡದಲ್ಲಿ ಬರ್ದಿ ಕೊಟ್ಟಿರ್ತಾನೆ. ಪ್ಲಾನೆಟ್ ಅಂತ ಕನ್ನಡದಲ್ಲಿ ಬರ್ದಿರ್ತಾನೆ, ಯೂನಿವರ್ಸ್ ಅಂತ ಕನ್ನಡದಲ್ಲಿ ಬರ್ದಿರ್ತಾನೆ. ಅದೇ ರೀತಿ ಕಾನ್ಸ್ಟೆಲೇಷನ್ ಅಂತ ಬರ್ದಿರ್ತಾನೆ. ಕಾನ್ಸ್ಟೆಲೇಷನ್ ಅಂತ ಏನ್ ಮಾಡಿರ್ತಾನೆ ಕನ್ನಡದಲ್ಲಿ ಬರ್ದಿರ್ತಾನೆ. ಕಾನ್ಸ್ಟೆಲೇಷನ್ ಅಂದ್ರೆ ನಕ್ಷತ್ರ ಪುಂಜ. ಕಾನ್ಸ್ಟೆಲೇಷನ್ ಅಂದ್ರೆ ನಕ್ಷತ್ರ ಪುಂಜ. ಹಲವಾರು ನಕ್ಷತ್ರಗಳನ್ನ ಒಂದು ಗುಂಪನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅದು ನಕ್ಷತ್ರ ಪುಂಜ. ಹಲವಾರು ನಕ್ಷತ್ರಗಳ ಗುಂಪನ್ನು ನಾವೇನಂತ ಕರಿತೀವಿ ಅಂದ್ರೆ ನಕ್ಷತ್ರ ಪುಂಜ. ಈ ನಕ್ಷತ್ರ ಪುಂಜ ಅದಕ್ಕೆ ಒಂದು ಎಕ್ಸಾಂಪಲ್ ಅವಾಗ ಕೊಟ್ಟಿದೆ, ಉರ್ಸಾ ಮೇಜರ್. ಉರ್ಸಾ ಮೇಜರ್ ಅನ್ನೋದು ಒಂದು ನಕ್ಷತ್ರ ಪುಂಜ. ಓಕೆನಾ? ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಅವಾಗಲೇ ಹೇಳಿದ್ನಲ್ಲ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂದ್ರೆ ಅದು ಚಂದ್ರ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂದ್ರೆ ಚಂದ್ರ. ಈ ಕ್ವಶನ್ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು ಆಪ್ಷನ್ ಮೂಲಕ. ಶನಿ ಒಂದು ಗ್ರಹ, ಸೂರ್ಯ ಒಂದು ನಕ್ಷತ್ರ, ಮಂಗಳ ಒಂದು ಗ್ರಹ. ಇಲ್ಲಿ ಉಳಿದಿರೋದು ಏಕೈಕ ಉಪಗ್ರಹ ಅಂದ್ರೆ ಚಂದ್ರ. ಯಾವುದು ಉಪಗ್ರಹ ಅಂದ್ರೆ ಚಂದ್ರ. ಈ ಮೂಲಕನು ಆಪ್ಷನ್ ಮೂಲಕನು ಸ್ಟಾರ್ಟ್ ಮಾಡಬಹುದು. ನಾವು ಯಾವ್ದಾದ್ರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದೀವಿ ಅಂದ್ರೆ ನಿಮ್ಗೆ ಆಪ್ಷನ್ ಮೂಲಕ ನಾವು ಇದನ್ನ ಆನ್ಸರ್ ಅನ್ನ ಸ್ಟಾರ್ಟ್ ಮಾಡೋ ವಿಧಾನನ ಕಲ್ತ್ಕೊಂಡು ಹೋಗಿರ್ಬೇಕು. ಇದು ತುಂಬಾ ಎಕ್ಸಾಮ್ ಅಲ್ಲಿ ಹಾಲಲ್ಲಿ ಹೆಲ್ಪ್ ಆಗತ್ತೆ. ನೆಕ್ಸ್ಟ್, ಸೂರ್ಯನಿಗೆ 3ನೇ ಹತ್ತಿರ ಇರುವ ಗ್ರಹ ಯಾವುದು ಅಂತ ಕೇಳಿದಾನೆ. ಅವಾಗಲೇ ನಾನು ಹೇಳಿದ್ನಲ್ಲ, ಈಗ ಸೋಲಾರ್ ಸಿಸ್ಟಮ್ ಅಲ್ಲಿ ಸೂರ್ಯನ ಸುತ್ತ ಏನ್ ಮಾಡ್ತಿದ್ದಾವೆ ಅಂದ್ರೆ 8 ಗ್ರಹ ಸುತ್ತುತ್ತಾ ಇದಾವೆ. ಅದರಲ್ಲಿ ಫಸ್ಟ್ ಗ್ರಹ ಬುಧ ಇದೆ. ನೆಕ್ಸ್ಟ್ ಯಾವ್ದಂದ್ರೆ ಫಸ್ಟ್ ಬುಧ ಇದೆ. 3ನೇ ಗ್ರಹ ಯಾವುದು ಅಂದ್ರೆ ಭೂಮಿ. ಭೂಮಿ 3ನೇ ಗ್ರಹ ಯಾವುದು ಅಂದ್ರೆ ಭೂಮಿ. ನಾನು ಇದನ್ನ ಇಮೇಜ್ ಮೂಲಕ ಕೊನೆಗೆ ಲಾಸ್ಟಿಗೆ ತೋರಿಸ್ತೀನಿ. 3ನೇ ಗ್ರಹ ಯಾವುದು ಅಂದ್ರೆ ಭೂಮಿ. ನೆನ್ಪಿಡ್ಕೊಳ್ಳಿ, 3ನೇ ಗ್ರಹ ಯಾವುದು? ಸೂರ್ಯನಿಂದ 3ನೇ ಗ್ರಹ ಯಾವುದು ಅಂತ ಕೇಳಿದ್ರೆ ಭೂಮಿ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ಇದೆ. ಸೂರ್ಯವ್ಯೂಹದಲ್ಲಿ ಭೂಮಿಯು ಎಷ್ಟನೇ ದೊಡ್ಡ ಗ್ರಹ ಅಂದ್ರೆ ಅದು 5ನೇ ದೊಡ್ಡ ಗ್ರಹ. ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಕ್ವಶನ್ಸ್ ಗಳು ಕೇಳ್ತಾರಲ್ಲ, ಅದರಲ್ಲಿ ಹಿಂಗ್ ಹಾಕಿರ್ತಾರೆ. ಸಿಂಗಲ್ ಲೈನ್ ಆದ್ರೆ ಓಕೆ. ನಿಮ್ಗೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಕೇಳಿದಾಗ ಏನ್ ಮಾಡಿರ್ತಾನೆ, ಸೂರ್ಯನಿಗೆ 3ನೇ ಹತ್ತಿರದ ಗ್ರಹ ಯಾವುದು ಅಂತ ಕೇಳಿರ್ತಾನೆ. ಸೂರ್ಯನಿಗೆ 3ನೇ ಹತ್ತಿರದಲ್ಲಿರುವ ಗ್ರಹ ಭೂಮಿ. ನೆಕ್ಸ್ಟ್ ಆಪ್ಷನ್ ಅಲ್ಲಿ ಹೇಳಿರ್ತಾನೆ ಸೌರವ್ಯೂಹದಲ್ಲಿ 5ನೇ ಅತಿ ದೊಡ್ಡ ಗ್ರಹ ಭೂಮಿ ಅಂತ. ಈ ತರ ಆಪ್ಷನ್ಸ್ ಗಳನ್ನ ಹಾಕಿರ್ತಾನೆ. ಆಗ ನೀವು 2 ಕರೆಕ್ಟ್ ಆಗಿರುತ್ತೆ, 2 ಕೂಡ ರೈಟ್ ಆಗಿರುತ್ತೆ. ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. 3 ಮತ್ತೆ 5ರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಬಾರ್ದು. ಓಕೆನಾ? ಈ ಕ್ವಶನ್ ಗೆ ಆನ್ಸರ್ ಭೂಮಿ. 3ನೇ ಹತ್ತಿರ ಗ್ರಹ ಯಾವುದು ಅಂದ್ರೆ ಭೂಮಿ. ಮತ್ತೆ ಸೂರ್ಯನಿಗೆ ಹತ್ತಿರವಾಗಿರುವ ಗ್ರಹ ಯಾವುದು ಅಂದ್ರೆ ಬುಧ. ಯಾಕಂದ್ರೆ ಫಸ್ಟ್ ಸೂರ್ಯನಿಗೆ ಹತ್ತಿರವಾಗಿರೋದೇ ಬುಧ, 3ನೇದು ಭೂಮಿ. ಇವೆರಡು ಕ್ವಶನ್ಗಳು ಇಂಪಾರ್ಟೆಂಟ್. ಹಂಗೆ ಸ್ಮಾಲೆಸ್ಟ್ ಗ್ರಹ ಯಾವುದು ಅಂದ್ರೆ ಕೂಡ ಬುಧ. ಇವನ್ನ ಇಂಪಾರ್ಟೆಂಟ್, ಮರಿಬೇಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಗಲಿನಲ್ಲಿ ನಕ್ಷತ್ರಗಳು ಗೋಚರಿಸುವುದಿಲ್ಲ, ಯಾಕೆ ಅಂತ ಒಂದು ಕ್ವಶನ್ ಕೇಳಿದಾನೆ. ಇವಾಗ ರಾತ್ರಿ ಟೈಮಲ್ಲಿ ನಕ್ಷತ್ರಗಳು ನಮಗೆ ಕಾಣಿಸುತ್ತೆ. ರಾತ್ರಿ ಟೈಮಲ್ಲಿ ಎಷ್ಟು ನಕ್ಷತ್ರಗಳು, ಹಲವಾರು ನಕ್ಷತ್ರಗಳು ಇರೋದು ನಾವು ಭೂಮಿಯಿಂದ ನೋಡ್ತೀವಿ. ಅದೇ ರೀತಿ ಯಾಕೆ ಹಗಲೊತ್ತಲ್ಲಿ ಕಾಣಿಸಲ್ಲ ಅನ್ನೋದು ಕ್ವಶನ್ ಕೇಳಿದ್ದಾರೆ. ಯಾಕೆ ಕಾಣಿಸಲ್ಲ ಅಂದ್ರೆ ಮೇನ್ ರೀಸನ್ ಯಾವುದು ಅಂದ್ರೆ ಸೂರ್ಯನೇ ಮೇನ್ ರೀಸನ್. ಹಗಲೊತ್ತಲ್ಲಿ ಸೂರ್ಯನ ಬೆಳಕು ತುಂಬಾ ಪ್ರಕಾಶಮಾನವಾಗಿರುತ್ತೆ.
ಸೊ ಏನಾಗುತ್ತೆ ಅಂದ್ರೆ ಸೂರ್ಯನ ಬೆಳಕು ಪ್ರಕಾಶಮಾನವಾಗಿರೋದ್ರಿಂದ ಈ ಸ್ಟಾರ್ಸ್ ಗಳಿದಾವಲ್ಲ, ಈ ನಕ್ಷತ್ರಗಳು ಹೊಳೆಯೋದು ಕಾಣಲ್ಲ. ಈ ಸೂರ್ಯನ ಬೆಳಕಿಗೆ ಇವೇನಾಗಿರ್ತವೆ ಅಂದ್ರೆ ಕಾಣದೇ ಇರೋ ರೀತಿಯಾಗಿ ಮರೆಯಾಗಿರ್ತವೆ, ಶಾಡೋ ಹೋಗ್ಬಿಟ್ಟಿರುತ್ತೆ. ಅದೇ ನೈಟ್ ಟೈಮಲ್ಲಿ ಯಾಕೆ ಕಾಣ್ತವೆ ಅಂದ್ರೆ ಸೂರ್ಯ ನೈಟ್ ಟೈಮಲ್ಲಿ ಇರಲ್ಲ. ಏನ್ ಮಾಡ್ತಾನೆ, ಸೂರ್ಯ ನೈಟ್ ಟೈಮಲ್ಲಿ ಇರಲ್ಲ. ಅವಾಗ ಏನಾಗುತ್ತೆ, ನಕ್ಷತ್ರಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತವೆ. ನಕ್ಷತ್ರಗಳು ಹಗಲು ರಾತ್ರಿ ಹೊಳೆಯೋದ್ರಿಂದ ನಕ್ಷತ್ರಗಳ ನಮ್ಮ ಕಣ್ಣಿಗೆ ಕಾಣುತ್ತೆ. ಅದೇ ಸೂರ್ಯ ನಮ್ಗೆ ನೈಟ್ ಟೈಮಲ್ಲಿ ಇರೋದಿಲ್ಲ, ಅವಾಗ ನಕ್ಷತ್ರಗಳು ನಮಗೆ ಕಾಣುತ್ತವೆ. ನೆಕ್ಸ್ಟ್ ಕ್ವಶನ್, ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯುತ್ತೇವೆ ಏಕೆ ಅಂತ ಕೇಳಿದ್ರು. ನೀಲಿ ಗ್ರಹ ಅಂತ ಕರಿತೇವೆ, ಅದು ಯಾವುದರ ಉಪಸ್ಥಿತಿ, ಯಾವುದು ಭೂಮಿಯಲ್ಲಿ ಅತಿ ಹೆಚ್ಚು ಇರೋದ್ರಿಂದ ನಮ್ಗೆ ನೀಲಿ ಗ್ರಹ ಅಂತ ಭೂಮಿನ ಕರಿತೀವಿ ಅಂತ ಕೇಳಿದ್ರೆ, ಅದು ನೀಲಿ ಬಣ್ಣನೋ, ನೀರು ಅಲ್ವಾ, ಭೂಮಿ ನೀಲಿ ಆಗಿರೋದಕ್ಕೋ ಯಾವ್ದಕ್ಕೆ ಅಂತ ಕೇಳಿದ್ರೆ ನೀರು ಭೂಮಿಯಲ್ಲಿ ನಮ್ಗೆ ಎಷ್ಟು ಅಂದ್ರೆ 70.8%. ಇದು ಕೂಡ ಇಂಪಾರ್ಟೆಂಟ್. ಎಷ್ಟು ಭೂಮಿಯಲ್ಲಿ ಎಷ್ಟು ಪರ್ಸೆಂಟ್ ವಾಟರ್ ಇದೆ ಅಂತ ಕೇಳಬಹುದು. ಆವಾಗ ನಿಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಭೂಮಿಯಲ್ಲಿ 70.8% ಏನಾಗಿದೆ ಅಂದ್ರೆ ವಾಟರ್ ಇದೆ. ಎಷ್ಟಿದೆ? 70.8% ವಾಟರ್ ಇದೆ. ಇನ್ನ ಮಿಕ್ಕಿದ್ದು ಲ್ಯಾಂಡ್ ಇದೆ, ಏನು ಭೂಮಿ ಇದೆ. ಯಾವ್ದು ಇನ್ನು ಮುಕ್ಕಿದ್ದು ಲ್ಯಾಂಡ್ ಇದೆ. 70.8% ನಮಗೆ ವಾಟರ್ ಇರೋದ್ರಿಂದ ನಾವು ಸ್ಯಾಟಲೈಟ್ ಮೂಲಕ ನಾವು ಭೂಮಿಯ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡಿದ್ರೆ ಅವಾಗ ಏನು ಕಾಣುತ್ತೆ ಅಂದ್ರೆ ನೀಲಿಯಾಗಿರೋ ವಾಟರ್ ಮಾತ್ರ ಎದ್ದಿ ಕಾಣುತ್ತೆ, ಇನ್ನು ಭೂಮಿಗಿಂತ ವಾಟರೇ ಜಾಸ್ತಿ ಕಾಣುತ್ತೆ. ಸೊ ಇದನ್ನ ನಾವು ನೀಲಿ ಗ್ರಹ ಅಂತ ಹೇಳ್ತಾರೆ. ಭೂಮಿನ ಏನಂತ ನೀಲಿ ಗ್ರಹ ಅಂತ ಹೇಳೋ ಕಾರಣ, ಮೇನ್ ಕಾರಣ ನೀರು ಅತಿ ಹೆಚ್ಚಾಗಿ ಇರೋದ್ರಿಂದ. ಈ ಇಮೇಜ್ ಅನ್ನು ಕೂಡ ಲಾಸ್ಟ್ ಅಲ್ಲಿ ನಾನು ಹಾಕಿದ್ದೀನಿ, ಅಲ್ಲಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್, ವಿಶ್ವದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕೇಳಿದ್ರು. ಈ ಸೋಲಾರ್ ಸಿಸ್ಟಮ್ ಇದೆಯಲ್ಲ, ಸೂರ್ಯ ಸುತ್ತ 8 ಗ್ರಹ ಸುತ್ತುತ್ತಾ ಇದಾವಲ್ಲ, ಇದರಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂದ್ರೆ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದು, ಇಷ್ಟು ಬ್ರೈಟೆಡ್ ಜಾಸ್ತಿ, ಈ 8 ಗ್ರಹಗಳಲ್ಲಿ ಜಾಸ್ತಿಯಾಗಿ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದು ಅಂದ್ರೆ, ಅತ್ಯಂತ ಪ್ರಕಾಶಮಾನ ಆಗಿರುವ ಗ್ರಹ ಯಾವುದು ಅಂದ್ರೆ ಶುಕ್ರ. ಈ ಕ್ವಶನ್ ಮೇಲೆ ಇನ್ನೂ 2-3 ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ ಎಕ್ಸಾಮ್ ನಲ್ಲಿ. ಬೆಳ್ಳಿ ಚುಕ್ಕಿ ಅಂದ್ರೆ ಯಾವ ಗ್ರಹನ ಕರೀತಾರೆ, ಹಾಗೆ ಮುಂಜಾನೆಯ ನಕ್ಷತ್ರ ಅಂತ ಯಾವ ಗ್ರಹನ ಕರೀತಾರೆ ಅಂತ ಕೇಳಿದ್ದಾರೆ. ಮುಂಜಾನೆಯ ನಕ್ಷತ್ರ ಆಗಿರ್ಬೋದು, ಬೆಳ್ಳಿ ಚುಕ್ಕಿ ಅಂತ ಆಗಿರ್ಬೋದು, ರೈತನ ಮಿತ್ರ ಅಂತನಾಗಿರ್ಬೋದು, ಅತ್ಯಂತ ಪ್ರಕಾಶಮಾನವಾದ ಗ್ರಹ ಆಗಿರ್ಬೋದು, ಇದೆಲ್ಲದೂ ಕೂಡ ಶುಕ್ರ. ಮುಂಜಾನೆಯ ನಕ್ಷತ್ರ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಬ್ರೈಟ್ ಆಗಿ ನಮ್ಮ ಆಕಾಶದಲ್ಲಿ ಕಾಣಿಸ್ತಾ ಇರತ್ತೆ. ನಾವು ಬರಿಗಣ್ಣಿಗೂ ಕೂಡ ನಾವು ಶುಕ್ರನನ್ನ ನೋಡಬಹುದು. ನಮ್ಮ ಆಕಾಶದಲ್ಲಿ ಹೋಗಿ ನೋಡಿದ್ರೆ ಜಾಸ್ತಿ ಹೊಳಿತಾ ಇರತ್ತೆ, ಅದೇ ಇದು ಶುಕ್ರನ. ನೆಕ್ಸ್ಟ್ ಕ್ವಶನ್, ಭೂಮಿಯನ್ನು ನೀಲಿ ಗ್ರಹ ಎಂದು ಯಾಕೆ ಕರೀತಾರೆ? ಅವಾಗ ಹೇಳಿದ್ನಲ್ಲ, ನೀಲಿ ಗ್ರಹ ಅಂತ ಯಾಕೆ ಕರೀತಾರೆ ಅಂದ್ರೆ 2/3 2/3 ಭಾಗ ಏನಂದ್ರೆ ನೀರಿನಿಂದ ಆವೃತ ಆಗಿದೆ. ಒಂದು 70.8% ಏನಾಗಿದೆ ಅಂದ್ರೆ ನೀರಿಂದ ಆವೃತವಾಗಿದೆ, ಅಥವಾ 2/3 ಭಾಗ, 3/2 ಭಾಗ ಏನಾಗಿದೆ, ನೀರಿನಿಂದ ಕೂಡಿದೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಭೂಮಿಯನ್ನ ನೀಲಿ ಗ್ರಹ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು ಹೊರತುಪಡಿಸಿ ಸೂರ್ಯನ ಸುತ್ತಲೂ ಚಲಿಸುವ ಹಲವಾರು ಕಾಯಗಳಿವೆ. ಇವುಗಳನ್ನು ಏನಂತ ಕರಿತೀವಿ ಅಂತ ಕೇಳಿದ್ವಿ. ಏನಂದ್ರೆ ನಕ್ಷತ್ರಗಳು, ಒಂದು ಸೂರ್ಯ, ಒಂದು ನಕ್ಷತ್ರ, ಅವನ ಸುತ್ತ 8 ಗ್ರಹಗಳಿದಾವೆ. ಆಮೇಲೆ ಉಪಗ್ರಹಗಳು ಸುತ್ತುತ್ತಾ ಇದಾವೆ, ಉಪಗ್ರಹಗಳು ಸೂರ್ಯನನ್ನ ಸುತ್ತುತ್ತಾ ಇದಾವೆ. ಇವೆಲ್ಲ ಬಿಟ್ಟು ಇನ್ನೂ ಕಾಯಗಳಿದಾವೆ, ಇನ್ನೂ ಹಲವಾರು ಕಾಯಗಳಿವೆ. ಅವನ್ನ ಏನಂತ ಕರೀತಾರೆ ಅಂದ್ರೆ ಉಲ್ಕೆಗಳು ಅಂತ ಕರೀತಾರೆ. ಏನಂದ್ರೆ ಉಲ್ಕೆಗಳು. ಇವನ್ನ ಉರಿದು ಬೀಳುವ ನಕ್ಷತ್ರಗಳು ಅಂತಾನು ಕರೀತಾರೆ. ಉಲ್ಕೆಗಳು ಉರಿದು ಬೀಳುವ ನಕ್ಷತ್ರಗಳು ಅಂತಾನು ಕರೀತಾರೆ. ಏನಂದ್ರೆ ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು ಇವುಗಳನ್ನು ಹೊರತುಪಡಿಸಿ ಸೂರ್ಯನ ಸುತ್ತ ಇನ್ನು ಬೇರೆ ಕಾಯಗಳು ಯಾವಂದ್ರೆ ಅವು ಉಲ್ಕೆಗಳು. ಇವು ನಾವು ಉರಿದು ಬೀಳ್ತವೆ. ನೀವು ನೋಡ್ಬೋದು ನೈಟ್ ಟೈಮಲ್ಲಿ ಅವು ಕೆಳಗಡೆ ನಮ್ಮ ಭೂಮಿಗೆ ಏನಂದ್ರೆ ಉರಿತಾ ಬೀಳೋ ತರ ಒಂದು ನೀವು ಕಾಯಿಗಳನ್ನು ನೋಡ್ಬೋದು, ಅವೇ ಉಲ್ಕೆಗಳು.
ನೆಕ್ಸ್ಟ್, ಭೂಮಿಯನ್ನು ವಿಶಿಷ್ಟ ಗ್ರಹ ಎಂದು ಕರೆಯಲು ಕಾರಣ ಏನು ಅಂತ ಕೇಳಿದ್ದಾರೆ ಕ್ವಶನ್. ವಿಶಿಷ್ಟ ಗ್ರಹ ಅಂತ ಕೇಳಿದ್ದಾರೆ. ಹಿಂಗೂ ಕೇಳಬಹುದು, ಈ ಕೆಳಗಿನಗಳಲ್ಲಿ ಯಾವುದು ವಿಶಿಷ್ಟ ಗ್ರಹ ಅಂತ ಕೇಳಿದ್ರೆ ಭೂಮಿ. ಯಾವುದು? ಭೂಮಿ. ಭೂಮಿ ಒಂದು ವಿಶಿಷ್ಟ ಗ್ರಹ. ಯಾಕೆ ಅಂದ್ರೆ ಭೂಮಿಯಲ್ಲಿ ತುಂಬಾ ಬಿಸಿಯಾಗಿರುವುದಿಲ್ಲ, ತುಂಬಾ ತಣ್ಣಗೂ ಇರಲ್ಲ. ಭೂಮಿ ತುಂಬಾ ಹೈ ಟೆಂಪರೇಚರು ಇಲ್ಲ, ತುಂಬಾ ಲೋ ಟೆಂಪರೇಚರು ಇಲ್ಲ. ಮತ್ತೆ ಇಲ್ಲಿ ಗಾಳಿ ಇದೆ ಮತ್ತು ನೀರಿದೆ. ಗಾಳಿ ಇದೆ, ನೀರಿದೆ, ಆಮ್ಲಜನಕ ಇದೆ, ಬೆಳಕು ಇದೆ, ಲೈಟ್ ಇದೆ, ಮತ್ತೆ ಪೋಷಕ ಅನಿಲ ಅದರ್ ಇವು ಆಕ್ಸಿಡೆಂಟ್ಸ್ಗಳು ಇದಾವೆ. ಇವೆಲ್ಲ ಇರೋದ್ರಿಂದ ಏನಾಗಿದೆ ಅಂದ್ರೆ ಭೂಮಿನ ನಾವು ವಿಶಿಷ್ಟ ಗ್ರಹ ಅಂತ ಹೇಳ್ತೀವಿ. ಯಾಕಂದ್ರೆ ಭೂಮಿಯಲ್ಲಿ ಜೀವಿಗಳು ವಾಸವಾಗಿದ್ದಾವೆ. ಆಮೇಲೆ ಇಲ್ಲಿ ಅತಿಯಾಗಿ ಬಿಸಿಯಾಗಿರೋಲ್ಲ ಅಥವಾ ತಂಪಾಗಿರಲ್ಲ, ಗಾಳಿ ಇರತ್ತೆ, ನೀರಿರತ್ತೆ, ಆಮ್ಲಜನಕ ಇದೆ, ಬೆಳಕು ಇದೆ, ಮತ್ತೆ ಇತರೆ ಪೋಷಕ ಅನಿಲಗಳಿದಾವೆ. ಇವೆಲ್ಲ ಇರೋದ್ರಿಂದ ನಾವು ಭೂಮಿನ ಒಂದು ವಿಶಿಷ್ಟ ಗ್ರಹ ಅಂತ ಹೇಳ್ತೀವಿ. ಇದೇ ರೀತಿ ಇನ್ನು 7 ಗ್ರಹ ಇದಾವಲ್ಲ, ಭೂಮಿ ಜೊತೆಗೆ ಇನ್ನೂ 7 ಗ್ರಹಗಳು ಇದಾವಲ್ಲ, ಈ ಗ್ರಹಗಳಲ್ಲಿ ಈ ರೀತಿಯಾದ ಏನಂದ್ರೆ ಅಟ್ಮಾಸ್ಫಿಯರ್ ಇಲ್ಲ, ವಾತಾವರಣನಾರು ಆಗ್ಲಿ ಯಾವುದೂ ಇಲ್ಲ. ಸೊ ಇದೊಂದು ಮಾತ್ರ ವಿಶಿಷ್ಟವಾಗಿ ಇರೋ ಗ್ರಹ. ನೆಕ್ಸ್ಟ್, ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್. ಇದು ತುಂಬಾ ಟೈಮ್ ಆಲ್ರೆಡಿ ಕೇಳಲಾಗಿದೆ. ಇದು ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಭೂಮಿಯ ಅವಳಿ ಗ್ರಹ ಯಾವುದು ಅಂದ್ರೆ ಶುಕ್ರ ಅನ್ನೋದು ಭೂಮಿಯ ಅವಳಿ ಗ್ರಹ. ಯಾಕೆ ಇದನ್ನ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ ಅಂದ್ರೆ, ಶುಕ್ರ ಮತ್ತು ಭೂಮಿ ಇದೆಯಲ್ಲ, ಇವೆರಡರಲ್ಲಿ ಈ ವೆಯ್ಟ್ ಇರ್ಬೋದು, ವೆಯ್ಟ್ ಇದೆಯಲ್ಲ ಗ್ರಹಗಳ ಗಾತ್ರದಲ್ಲಿ, ಇವೆರಡು ಏನಾಗಿದೆ ಅಂದ್ರೆ ಒಂದು ಸಿಮಿಲಾರಿಟಿ ಇದೆ, ಒಂದು ಸಿಮಿಲರ್ ಹತ್ತತ್ರ ಸ್ವಲ್ಪ ಇದೆ. ಸೊ ಈ ಗಾತ್ರದಲ್ಲಿ ಸೇಮ್ ಇರೋದ್ರಿಂದ ಇವುಗಳನ್ನ ನಾವೇನಂತ ಕರಿತೀವಿ? ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಅಂದ್ರೆ ಶುಕ್ರ ಅಂತ ಕರಿತೀವಿ. ಮತ್ತೆ ಯಾರು ಮಂಗಳ ಗ್ರಹನ ಹಾಕಕ್ ಹೋಗ್ಬೇಡಿ, ಇದು ಎಲ್ಲ ತುಂಬಾ ಜನ ಮಂಗಳ ಹಾಕಕ್ ಹೋಗ್ತಾರೆ, ಶುಕ್ರ. ನೆಕ್ಸ್ಟ್ ಕ್ವಶನ್, ಯಾವ ಆಕಾಶಕಾಯಗಳು ಸೌರವ್ಯೂಹವನ್ನು ರೂಪಿಸುತ್ತವೆ? ಯಾವ ಆಕಾಶಕಾಯಗಳು ಸೌರ ವ್ಯೂಹವನ್ನು ರೂಪಿಸುತ್ತವೆ ಅಂದ್ರೆ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ, ಸೋಲಾರ್ ಸಿಸ್ಟಮ್ ಅಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಒಂದು ನಕ್ಷತ್ರ, ಓಕೆನಾ? ಸೂರ್ಯ ಇದ್ದಾನೆ. ಸೂರ್ಯನ ಸುತ್ತ ಏನಾಗಿದಾವೆ ಅಂದ್ರೆ, ಸೂರ್ಯನ ಸುತ್ತ 8 ಗ್ರಹಗಳಿದಾವೆ. ಅದಾದ್ಮೇಲೆ ಕ್ಷುದ್ರ ಗ್ರಹಗಳು ಎಲ್ಲಿದಾವೆ ಅಂದ್ರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳಿದಾವೆ. ಅದಾದ್ಮೇಲೆ ಉಲ್ಕೆಗಳಿದಾವೆ. ಇವೆಲ್ಲ ಉಲ್ಕೆಗಳಾಗಿರ್ಬೋದು, ಕ್ಷುದ್ರ ಗ್ರಹಗಳಾಗಿರ್ಬೋದು, ಉಪಗ್ರಹಗಳಾಗಿರ್ಬೋದು, ಇವೆಲ್ಲ ಸೇರ್ಕೊಂಡು ನಾವೇನಂತ ಕರಿತೀವಿ? ಸೌರ ವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಕ್ವಶನ್ಗೆ ಆನ್ಸರ್ ಮೇಲಿನವುಗಳು ಎಲ್ಲ. ಸೂರ್ಯನೂ ಇದ್ದಾನೆ, ಗ್ರಹಗಳು ಇದಾವೆ, ಉಪಗ್ರಹಗಳಿದಾವೆ, ಕ್ಷುದ್ರ ಗ್ರಹಗಳಿದಾವೆ, ಉಲ್ಕೆಗಳಿದಾವೆ, ಇವೆಲ್ಲ ಸೇರ್ಕೊಂಡು ನಮ್ಗೆ ಸೋಲಾರ್ ಸಿಸ್ಟಮ್ ಆಗಿದೆ. ಗೊತ್ತಾಯ್ತಾ? ಸೋಲಾರ್ ಸಿಸ್ಟಮ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಈ ಎಲ್ಲಾ ಗ್ರಹಗಳು ಅಂಡಾಕಾರದ ಪಥದಲ್ಲಿ ಸೂರ್ಯನ ಸುತ್ತ ಚಲಿಸುತ್ತವೆ. ಈ ಮಾರ್ಗವನ್ನು ಏನಂತ ಕರಿತೀವಿ ಅಂತ ಹೇಳಿದ. ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೂರ್ಯನ ಸುತ್ತ ಗ್ರಹಗಳು ಯಾವ ಪಥದಲ್ಲಿ ಚಲಿಸುತ್ತವೆ ಅಂತ ಕ್ವಶನ್ ಕೇಳ್ಬೋದು. ಸೂರ್ಯನ ಸುತ್ತ ಗ್ರಹಗಳು ಯಾವ ಪಥದಲ್ಲಿ ಚಲಿಸುತ್ತವೆ ಅಂದ್ರೆ ಅಂಡಾಕಾರದ ಪಥದಲ್ಲಿ ಸೂರ್ಯನ ಸುತ್ತ ಗ್ರಹಗಳು ಚಲಿಸುತ್ತವೆ. ಕೆಲವು ಟೈಮಲ್ಲಿ ಏನ್ ಮಾಡಿರ್ತಾನೆ ಅಂದ್ರೆ ಅಂಡಾಕಾರದ ಪಥವನ್ನು ಕೊಟ್ಟಿರಲ್ಲ, ಏನಂತ ಕೊಟ್ಟಿರ್ತಾನೆ ಅಂದ್ರೆ ಎಲಿಪ್ಟಿಕಲ್ ಪಾತ್ ಅಂತ ಏನ್ ಮಾಡಿರ್ತಾನೆ ಅಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ಏನಂತ? ಎಲಿಪ್ಟಿಕಲ್ ಕಕ್ಷೆ ಅಂತ ಏನಂದ್ರೆ ಕನ್ನಡದಲ್ಲಿ ಬರ್ದಿರ್ತಾನೆ. ಸೊ ನೀವು ಅಂಡಾಕಾರ ಪಥನು ನೆನ್ಪಿಟ್ಕೊಂಡಿರ್ಬೇಕು, ಎಲಿಪ್ಟಿಕಲ್ ಪಾತ್ ಅಂತಾನು ನೆನ್ಪಿಟ್ಕೊಂಡಿರ್ಬೇಕು. ಏನಂದ್ರೆ ಸೂರ್ಯನ ಸುತ್ತ ಗ್ರಹಗಳು ಚಲಿಸೋದು ಯಾವ ಪಥದಲ್ಲಿ ಅಂದ್ರೆ ಅಂಡಾಕಾರದ ಪಥದಲ್ಲಿ. ಈ ಮಾರ್ಗನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೂರ್ಯನ ಸುತ್ತ ಹಿಂಗ ಅಂಡಾಕಾರ ಪಥದಲ್ಲಿ ಏನಾಗ್ತವೆ ಅಂದ್ರೆ ಗ್ರಹಗಳು ಚಲಿಸ್ತಾವಲ್ಲ, ಈ ಮಾರ್ಗನ ಏನಂತ ಕರೀತಾರೆ ಅಂದ್ರೆ ಈ ಮಾರ್ಗನ ನಾವು ಕಕ್ಷೆ ಅಂತ ಕರಿತೀವಿ. ಏನಂದ್ರೆ ಆರ್ಬಿಟ್ ಅಥವಾ ಕಕ್ಷೆ ಅಂತ ಕರಿತೀವಿ. ಯಾವುದು? ಕಕ್ಷೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಉತ್ತರವನ್ನು ಸೂಚಿಸುವ ನಕ್ಷತ್ರ ಯಾವುದು? ಉತ್ತರದ ದಿಕ್ಕು ನಾರ್ತ್ ಇದೆಯಲ್ಲ, ನಾರ್ತ್ ಡೈರೆಕ್ಷನ್ ಅನ್ನ ಸೂಚಿಸುವ ನಕ್ಷತ್ರ ಯಾವುದು ಅಂದ್ರೆ ಧ್ರುವ ನಕ್ಷತ್ರ. ಇಂಪಾರ್ಟೆಂಟ್. ಉತ್ತರ ದಿಕ್ಕಿದೆಯಲ್ಲ,
ಈ ಉತ್ತರ ದಿಕ್ಕನ್ನು ಸೂಚಿಸುವ ನಕ್ಷತ್ರ ಯಾವುದು ಅಂದ್ರೆ ಅದು ಧ್ರುವ ನಕ್ಷತ್ರ. ಈ ಧ್ರುವ ನಕ್ಷತ್ರ ಉತ್ತರ ದಿಕ್ಕನ್ನು ಸೂಚಿಸುತ್ತಲ್ಲ, ಈ ಧ್ರುವ ನಕ್ಷತ್ರದ ಆಧಾರವಾಗಿ ಇಟ್ಕೊಂಡು ಇತರೆ ದಿಕ್ಕುಗಳನ್ನ ನಾವು ಫೈಂಡ್ ಔಟ್ ಈಸಿಯಾಗಿ ಮಾಡಬಹುದು. ಆಲ್ರೆಡಿ ಮಾಡಿರೋದು ಅದೇ ರೀತಿ. ಈಗ 8 ನಮ್ಗೆ ಏನ್ ದಿಕ್ಕುಗಳಿದಾವೆ, ಈ ದಿಕ್ಕುಗಳ ಧ್ರುವ ನಕ್ಷತ್ರವನ್ನ ಆಧಾರವಾಗಿ ಇಟ್ಕೊಂಡೇ ಕೂಡ ಮಾಡಿರೋದು. ಸೊ ಈ ಕ್ವಶನ್ಗೆ ಆನ್ಸರ್ ನಾರ್ತ್ ಅಥವಾ ಉತ್ತರ ದಿಕ್ಕನ್ನು ಸೂಚಿಸುವ ನಕ್ಷತ್ರ ಯಾವುದು ಅಂದ್ರೆ ಅದನ್ನು ನಾವು ಧ್ರುವ ನಕ್ಷತ್ರ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ತನ್ನದೇ ಆದ ಶಾಖ ಮತ್ತು ಬೆಳಕನ್ನು ಹೊಂದಿರುವ ಆದರೆ ನಕ್ಷತ್ರಗಳ ಬೆಳಕಿನಿಂದ ಬೆಳಗುವ ಆಕಾಶಕಾಯಗಳನ್ನು ಹೆಸರೇ ಏನಂತ ಕರೀತಾರೆ ಅಂತ ಕೇಳಿದೆ. ತನ್ನದೇ ಆದ ಶಾಖ ಮತ್ತು ಬೆಳಕನ್ನು ಹೊಂದಿರದ ತನ್ನದೇ ಆದ ಶಾಖ ಮತ್ತು ಬೆಳಕನ್ನು ಹೊಂದಿರದ ಆದರೆ ನಕ್ಷತ್ರಗಳ ಬೆಳಕಿನಿಂದ ಬೆಳಗುವ ಆಕಾಶಕಾಯವನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಇಲ್ಲಿ ಸೂರ್ಯ ಇದ್ದಾನೆ. ಯಾರಿದ್ದಾನೆ? ಸೂರ್ಯ ಇದ್ದಾನೆ. ಸೂರ್ಯನ ಸುತ್ತ 8 ಗ್ರಹಗಳಿದಾವೆ. ನಿಮ್ಗೆ ಗೊತ್ತಲ್ಲ, ಸೂರ್ಯನ ಸುತ್ತ 8 ಗ್ರಹಗಳು ಏನಂತೆ ಚಲಿಸ್ತಾ ಇದಾವೆ. ಈ 8 ಗ್ರಹಗಳಿಗೆ ತನ್ನದೇ ಆದ ಬೆಳಕು ಇಲ್ಲ. ಮತ್ತೆ ಈ 8 ಗ್ರಹಗಳಿಗೆ ತನ್ನದೇ ಆದ ಶಾಖ ಕೂಡ ಇಲ್ಲ. ಇವೇನ್ ಮಾಡ್ತವೆ ಅಂದ್ರೆ, ಈ 8 ಗ್ರಹಗಳು ಈ ಸೂರ್ಯ ಇದನ್ನಲ್ಲ, ಸೂರ್ಯನ ಬೆಳಕಿನಿಂದ ಏನ್ ಮಾಡ್ತವೆ ಅಂದ್ರೆ ಅವು ಕೂಡ ಬೆಳಗ್ತಾ ಇದೆ. ಸೂರ್ಯನ ಬೆಳಕಿನಿಂದ ಬೆಳಗ್ತಾ ಇದೆ. ಈಗ ನೋಡಿ, ಈಗ ನಾವು ಭೂಮಿ ಒಂದು ಏನಾಗಿದೆ, ಗ್ರಹ ಆಗಿದೆ. ಏನಾಗಿದೆ? ಭೂಮಿ ಒಂದು ಗ್ರಹ. ಭೂಮಿಗೆ ಸ್ವಂತ ಬೆಳಕು ಇಲ್ಲ, ಸ್ವಂತ ಶಾಖನೂ ಇಲ್ಲ. ಈಗ ನಮಗೆ ಬೆಳಕು, ಈಗ ಗೊತ್ತಲ್ಲ, ಬೆಳಕು ನೈಟು ರಾತ್ರಿ ಆಗತ್ತಲ್ಲ, ನಮಗೆ ಬೆಳಕಾಗಿ ಶಾಖಕ್ಕೆ ಯಾರು ಮೂಲ ಅಂದ್ರೆ ಸೂರ್ಯನ ಕಿರಣಗಳಿಂದ ನಾವು ಬೆಳಕನ್ನು ಪಡ್ಕೊಂತ ಇದ್ವಿ. ಇದೇ ರೀತಿ ಈ ಆಕಾಶಕಾಯಗಳು ಇನ್ನೂ 8 ಗ್ರಹಗಳಿದಾವಲ್ಲ, ಇವ್ಯಾವಕ್ಕೂ ಕೂಡ ಬೆಳಕಾಗ್ಲಿ ಶಾಖ ಆಗ್ಲಿ ಯಾವುದು ಇಲ್ಲ. ಅವೆಲ್ಲ ನಮ್ಮ ಸೂರ್ಯನನ್ನ ಅವಲಂಬಿಸಿವೆ. ಸೂರ್ಯ ಇರ್ಲಿಲ್ಲ ಅಂದ್ರೆ ಯಾವ ಜೀವಿಗಳು ಕೂಡ ಈ ಭೂಮಿ ಮೇಲೆ ಬದುಕಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈ ಕ್ವಶನ್ಗೆ ಆನ್ಸರ್ ಏನಂದ್ರೆ ಈ ಗ್ರಹಗಳು ಸೂರ್ಯನ ಬೆಳಕಿನಿಂದ ಏನಾಗ್ತಾ ಇದೆ ಅಂದ್ರೆ ಹೊಳಿತಾ ಇದ್ದಾವೆ. ತನ್ನದೇ ಆದ ಏನಂದ್ರೆ ಶಾಖ ಇಲ್ಲ, ಮತ್ತೆ ಬೆಳಕು ಇಲ್ಲ. ಈ ಗ್ರಹಗಳಿಗೆ ಮೂಲ ಆಧಾರನೇ ಸೂರ್ಯ. ಈ ಕ್ವಶನ್ಗೆ ಆನ್ಸರ್ ಯಾವ್ದಂದ್ರೆ ಗ್ರಹಗಳು ಆನ್ಸರ್. ನೆಕ್ಸ್ಟ್ ಕ್ವಶನ್, ತನ್ನದೇ ಆದ ಶಾಖ ಮತ್ತು ಬೆಳಕನ್ನು ಹೊಂದಿರುವ ಆಕಾಶಕಾಯವನ್ನು ಏನಂತ ಕರಿತೀವಿ? ತನ್ನದೇ ಆದ ಬೆಳಕು ಮತ್ತೆ ಏನು ಶಾಖ ಇರ್ಬೇಕು. ಸೂರ್ಯ ನೋಡಿ, ಈ ಕ್ವಶನ್ಗೆ ಸೂರ್ಯ ನೋಡಿ, ಇಲ್ಲಿ ಸೂರ್ಯ ಒಬ್ಬ ಏನಂದ್ರೆ ನಕ್ಷತ್ರ. ಸೂರ್ಯನ ನಾವು ಏನಂತ ಕರಿತೀವಿ? ಒಂದು ನಕ್ಷತ್ರ ಅಂತ ಕರಿತೀವಿ. ಸೂರ್ಯನಿಗೆ ಶಾಖನೂ ಐತೆ, ಆಮೇಲೆ ಅವನು ಬೆಳಕು ಕೂಡ ಕೊಡ್ತಾನೆ. ಬೆಳಕು ಭೂಮಿ ಕೊಡೋದ್ರಿಂದ ನಾವೇನ್ ಮಾಡ್ತೀವಿ? ಭೂಮಿಯಲ್ಲಿ ಬದುಕ್ತೀವಿ. ಸೊ ಇದು ಒಂದು ಸೂರ್ಯ ಒಂದು ಆಕಾಶಕಾಯ, ಇದು ಒಂದು ನಕ್ಷತ್ರ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ಗೆ ಶಾಖ ಮತ್ತು ಬೆಳಕನ್ನು ಹೊಂದಿರುವ ಆಕಾಶಕಾಯಗಳು ನಕ್ಷತ್ರಗಳು ಏನಂದ್ರೆ ತನ್ನದೇ ಆದ ಬೆಳಕು ಇರತ್ತೆ, ಶಾಖನೂ ಇರತ್ತೆ. ಅದರಿಂದ ಅವು ಆರಾಮಲ್ಲಿ ಏನ್ ಮಾಡ್ತವೆ? ಬೆಳಗ್ತಾ ಇದ್ದಾವೆ. ಸೊ ಆನ್ಸರ್ ನಕ್ಷತ್ರ. ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ಸೂರ್ಯ ಅನ್ನೋದು ಒಂದು ನಕ್ಷತ್ರವನ್ನು ಕೊಟ್ಟಿದ್ದೀನಿ ಎಕ್ಸಾಂಪಲ್. ಸೂರ್ಯ ಅನ್ನೋದು ಎಕ್ಸಾಂಪಲ್. ನೆಕ್ಸ್ಟ್ ಕ್ವಶನ್, 20 ಜುಲೈ 1969ರಲ್ಲಿ ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಹೀಗೆ ಚಂದ್ರ ಇದ್ನಲ್ಲ, ಇಲ್ಲಿಗೆ ಭೂಮಿಯಿಂದ ಹೋಗಿ ಒಬ್ರು ವ್ಯಕ್ತಿ ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಕಾಲಿಟ್ರು. ಅದು ಯಾವಾಗ ಅಂತಂದ್ರೆ 1969 ಜುಲೈ 20. 1969 ಜುಲೈ ಅನ್ನೋದು ನೀವು ನೆನ್ಪಿಡ್ಕೊಳ್ಳಿ. ಡೇಟ್ ನೆನ್ಪಿಡ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಇಯರ್ ಮತ್ತೆ ಮಂತ್ ಅನ್ನ ನೆನ್ಪಿಡ್ಕೊಳ್ಳಿ. ಯಾಕಂದ್ರೆ ಕೆಲವು ಕ್ವಶನ್ಗಳಲ್ಲಿ ಕೇಳ್ಬೋದು ಚಂದ್ರನ ಮೇಲೆ ಕಾಲಿಟ್ಟಿದ್ದು ಯಾವಾಗ ಅಂತ ಕೇಳಿ. 1969 ಜುಲೈ, 1970 ಜೂನ್, 1969 ಮಾರ್ಚ್, ಹಿಂಗೆ ಕೇಳ್ಬೋದು ಕ್ವಶನ್. ಅವಾಗ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಜುಲೈ ಅನ್ನೋದು ಯಾವ ಇಯರ್ ಅನ್ನೋದು ನೀವು ನೆನ್ಪಿಡ್ಕೊಳ್ಳಿ. ಇಯರ್ನೇ ಮಾತ್ರ ನೆನ್ಪಿಡ್ಕೊಳ್ಳೋದ್ರ ಜೊತೆಗೆ ಜುಲೈ ಕೂಡ ನೆನ್ಪಿಡ್ಕೊಂಡಿರಿ. ಡೇಟ್ ನೆನ್ಪಿಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ. ಜುಲೈ 1969ರಲ್ಲಿ ಫಸ್ಟ್ ಟೈಮು ಒಬ್ಬ ವ್ಯಕ್ತಿ ಭೂಮಿಯಿಂದ ಚಂದ್ರನ ಮೇಲೋಗಿ ಕಾಲಿಡ್ತಾರೆ. ಅವರೇ ಯಾರು ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋರು
ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮು ಈ ಚಂದ್ರನ ಮೇಲೆ ಕಾಲಿಡ್ತಾರೆ. ಇವ್ರ ಜೊತೆಗೆ ಇವರ ಕ್ಯಾಪ್ಸುಲ್ ನ ಡ್ರೈವರ್ ಆಗಿ ಬುಜ್ ಆಲ್ಡ್ರಿನ್ ಅನ್ನೋರು ಹೋಗ್ತಾರೆ. ಇವರು ಬುಜ್ ಆಲ್ಡ್ರಿನ್ ಅನ್ನೋರು ಕೂಡ ಹೋಗ್ತಾರೆ. ಇವರು ಚಂದ್ರನ ಮೇಲೆ ಕಾಲಿಟ್ಟ ಎರಡನೇ ವ್ಯಕ್ತಿ ಅಂತಾನು ಕೂಡ ಕ್ವಶನ್ ಕೇಳಿದೆ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಆಗಿದ್ರೆ ಎರಡನೇ ವ್ಯಕ್ತಿ ಬುಜ್ ಆಲ್ಡ್ರಿನ್ ಅನ್ನೋರು. ಇವರು ಈ ನೀಲ್ ಆರ್ಮ್ಸ್ಟ್ರಾಂಗ್ ಹೋದಲ್ಲ, ಅವ್ರ ಜೊತೆಗೆ ಕ್ಯಾಪ್ಸುಲ್ ನ ಡ್ರೈವರ್ ಆಗಿ ಹೋಗಿದ್ರು ಇವರು. ಓಕೆನಾ. ನೆಕ್ಸ್ಟ್ ಕ್ವಶನ್, ಬೆಳಕು ಲೈಟ್ ಇದೆಯಲ್ಲ, ಬೆಳಕು ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಅಂತಾಗಿದೆ. ಬೆಳಕು ಈಗ ಲೈಟು ಸೂರ್ಯನಿಂದ ಒಂದು ಲೈಟ್ ಬರ್ತಿದ್ದಲ್ಲ ನಮಗೆ, ಲೈಟು ಒಂದು ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಅಂತ ಕೇಳಿದಾನೆ. ಬೆಳಕು ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಅಂದ್ರೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಆನ್ಸರು 3 ಲ್ಯಾಕ್, 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಬೆಳಕು. ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೂಡ ಕೇಳಿದ್ದಾನೆ. ನೆಕ್ಸ್ಟ್ ಕ್ವಶನ್, ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತವೆ? ಸೂರ್ಯ ಇಲ್ಲಿ ಭೂಮಿ ಇದೆ, ಸೂರ್ಯ ಇಲ್ಲಿ ನಮ್ಗೆ ಸೂರ್ಯ ಮತ್ತೆ ಭೂಮಿ ಇದೆಯಲ್ಲ, ಈ ಸೂರ್ಯನಿಂದ ಕಿರಣಗಳು ಭೂಮಿಗೆ ತಲುಪಲಿಕ್ಕೆ ಎಷ್ಟು ನಿಮಿಷ ಟೈಮ್ ತಗೊಳ್ತವೆ ಅಂತ ಹೇಳಿದ್ರೆ ಅದು 8 ನಿಮಿಷ. ಆನ್ಸರು 8 ನಿಮಿಷ. ಈ ಕಿರಣಗಳು ಇಲ್ಲಿಂದ ಹಿಂಗೆ ಭೂಮಿಗೆ ಬರಕ್ಕೆ 8 ಮಿನಿಟ್ಸ್ ತಗೊಂತವೆ. ಎಷ್ಟು? 8 ಮಿನಿಟ್ಸ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೂಡ ಆಲ್ರೆಡಿ ಕೇಳಿದ್ದಾನೆ. ಏನು, ಸೂರ್ಯನಿಂದ ಕಿರಣಗಳು ಭೂಮಿಗೆ ಬರ್ತಾವಲ್ಲ, ಆ ಕಿರಣಗಳು 8 ನಿಮಿಷಕ್ಕೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ತಲುಪ್ತವೆ. ಅಲ್ಲಿಗೆ ಕಿರಣಗಳು ಎಷ್ಟು ಸ್ಪೀಡ್ ಆಗಿದಾವೆ ಅಂತ ಲೆಕ್ಕ ಹಾಕಿ ನೀವು. ಯಾವ ಗ್ರಹದ ಸುತ್ತಲೂ ಉಂಗುರಗಳು ಇಲ್ಲ ಇದೆ ಅಂತ ಕೇಳಿಲ್ಲ, ಇಲ್ಲಿ ಇಲ್ಲ ಅಂತ ಕೇಳಿರೋದು. ನಿಮ್ಗೆ 3 ಗ್ರಹದಲ್ಲಿ 8 ಗ್ರಹ ಇದಾವಲ್ಲ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 8 ಗ್ರಹಗಳಿದಾವಲ್ಲ, ಅದರಲ್ಲಿ ಮೇನ್ ಆಗಿ 3 ಗ್ರಹದಲ್ಲಿ ಆ ಗ್ರಹಗಳು ಹಿಂಗಿದ್ರೆ ಅದ್ರ ಸೂತ್ರ ಏನಾಗಿದೆ ಅಂದ್ರೆ ರಿಂಗ್ ಟೈಪ್ ಅಲ್ಲಿ ಇದೆ, ರಿಂಗ್ ಟೈಪ್ ಇದೆ. ಆ ರೀತಿ ಒಂದು 3 ಗ್ರಹದಲ್ಲಿದೆ. ಅವು ಯಾವ ಗ್ರಹ ಅಂತ ಗೊತ್ತಿದ್ರೆ ನಿಮ್ಗೆ ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಗುರು ಗ್ರಹನೋ, ಶನಿ ಗ್ರಹನೋ, ಯುರನೆಸ್, ಶುಕ್ರನೋ ಅಂದ್ರೆ ಶುಕ್ರ ಗ್ರಹದಲ್ಲಿ ಏನು ಬಳೆಗಳಿಲ್ಲ. ಈ ಗುರು, ಶನಿ, ಯುರನೆಸ್ ಇದೆಯಲ್ಲ, ಗುರು, ಶನಿ, ಯುರನೆಸ್ ಇದೆಯಲ್ಲ, ಈ ಗ್ರಹಗಳಲ್ಲಿ ಏನಾಗಿದೆ ಅಂದ್ರೆ ಬಳೆಗಳಿದಾವೆ. ಗ್ರಹಗಳ ಸುತ್ತಲೂ ಬಳೆಗಳು. ಒಂದು ಗ್ರಹ ಇದ್ರೆ ಈ ಗ್ರಹ ಇದ್ರೆ ಆ ಗ್ರಹ ಸುತ್ತಲೂ ಏನಾಗಿದೆ ಅಂದ್ರೆ ಬಳೆಗಳಿದಾವೆ. ಅದಕ್ಕೆ ಆನ್ಸರ್ ಇಲ್ಲಿ ಶುಕ್ರ ಅನ್ನೋದು ಗ್ರಹದಲ್ಲಿ ಬಳೆಗಳು ಇಲ್ಲ. ಈ ಗುರು ಗ್ರಹದಲ್ಲಿ, ಶನಿ ಗ್ರಹದಲ್ಲಿ, ಯುರೇನಸ್ ಗ್ರಹದಲ್ಲಿ ಬಳೆಗಳು ಇದೆ, ಆದ್ರೆ ಶುಕ್ರ ಗ್ರಹದಲ್ಲಿ ಇಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಬಳೆ ಈಗ ನೋಡಿ, ಇಲ್ಲಿ ಬಳೆಗಳು ಅಂತ ಹೇಳಿದ್ನಲ್ಲ, ಈ ಬಳೆಗಳು ಏನಂದ್ರೆ ವೇಸ್ಟ್ ಪಾರ್ಟಿಕಲ್ ಇರ್ತಾವಲ್ಲ, ಈ ಗ್ರಹಗಳ ವೇಸ್ಟ್ ಪಾರ್ಟಿಕಲ್ ಇಂದ ಈ ಗ್ರಹಗಳು ಸುತ್ತ ಒಂದು ಬಳೆ ಟೈಪ್ ಅಲ್ಲಿ ಫಾರ್ಮೇಶನ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಸೂರ್ಯನಿಗೆ ಬಹಳ ಹತ್ತಿರವಿರುವ ಮತ್ತು ಬಂಡೆಗಳಿಂದ ಕೂಡಿದ ಗ್ರಹಗಳನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಈಗ ಸೂರ್ಯಗಳಿಗೆ ಭಾರಿ ಹತ್ರದಲ್ಲಿರ್ತಾವ ಗ್ರಹಗಳು. ಈ 8 ಗ್ರಹ ಇದಾವಲ್ಲ, 8 ಗ್ರಹದಲ್ಲಿ 4 ಗ್ರಹಗಳು ಸೂರ್ಯನಿಗೆ ಭಾರಿ ಹತ್ರದಲ್ಲಿ ಇರುತ್ತೆ. ಈ 4 ಗ್ರಹಗಳು ಏನಾಗಿದಾವೆ ಅಂದ್ರೆ, ಈ 4 ಗ್ರಹಗಳಿದಾವೆ ಏನಾಗಿದಾವೆ ಅಂದ್ರೆ ಬಂಡೆಗಳಿಂದ ಕೂಡಿದಾವೆ. ಬಂಡೆ, ಕಲ್ಲು, ಮಣ್ಣು ಇದರಿಂದ ಮಾಡಲ್ಪಟ್ಟಿರ್ತವೆ. ಆ ಗ್ರಹಗಳನ್ನ ನಾವು ಏನಂತ ಕರಿತೀವಿ? ಒಳಗ್ರಹಗಳಂತ ಕರಿತೀವೋ, ಹೊರಗ್ರಹಗಳಂತ ಕರಿತೀವೋ, ಮೆಟೆರಾಯ್ಡ್ಸ್ ಅಂತ ಕರಿತೀವೋ, ಅಥವಾ ಮೇಲಿನ ಯಾವ್ದು ಅಲ್ಲ ಅನ್ನೋ ಅಂತ ಹೇಳಿದಾನೆ. ಇದನ್ನ ಒಳಗ್ರಹಗಳು ಅಂತ ಕರಿತೀವಿ. ಏನು ಒಳಗ್ರಹಗಳನ್ನು ಅಥವಾ ಇನ್ನರ್ ಪ್ಲಾನೆಟ್ ಅಂತ ಕೂಡ ಕೇಳ್ಬೋದು. ಕ್ವಶನ್ ಇನ್ನರ್ ಪ್ಲಾನೆಟ್ ಯಾವ್ದು ಅಂತಾನು ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇನ್ನರ್ ಪ್ಲಾನೆಟ್ ಯಾವ್ದು ಅಂತ ಹೇಳ್ತೀನಿ. ಈಗ ಈ ಕ್ವಶನ್ಗೆ ಆನ್ಸರು ಒಳಗ್ರಹಗಳು, ಇನ್ನರ್ ಪ್ಲಾನೆಟ್. ಇವೇನಾಗಿದೆ ಅಂದ್ರೆ ಸೂರ್ಯನಿಗೆ ತುಂಬಾ ಹತ್ರದಲ್ಲಿದ್ದಾವೆ. ಇನ್ನರ್ ಪ್ಲಾನೆಟ್ಸ್ ಹತ್ರದಲ್ಲಿದ್ದಾವೆ ಸೂರ್ಯನಿಗೆ. ಜೊತೆಗೆ ಇವು ಬಂಡೆಗಳಿಂದ ಮಾಡಲ್ಪಟ್ಟಿದೆ, ಕಲ್ಲುಗಳಿಂದ ಮಾಡಲ್ಪಟ್ಟಿರ್ತವೆ. ಆ ಗ್ರಹಗಳನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಅವು ಒಳಗ್ರಹಗಳು ಅಥವಾ ಇನ್ನರ್ ಪ್ಲಾನೆಟ್ಸ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಆ ಇನ್ನರ್ ಪ್ಲಾನೆಟ್ ಯಾವುವು ಅಂತ ನೋಡೋಣ. ಈ ಕೆಳಗಿನವುಗಳಲ್ಲಿ ಇನ್ನರ್ ಪ್ಲಾನೆಟ್, ಒಳಗ್ರಹಗಳು ಯಾವುವು ಅಂತ ಕೇಳಿದರೆ, ಈಗ ನಾನು ಹೇಳ್ದೆ ಯಾವಾಗ 4 ಇನ್ನರ್ ಪ್ಲಾನೆಟ್ ಆಗಿದ್ದಾವೆ. ಟೋಟಲ್ ಆಗಿ 8 ಗ್ರಹಗಳಲ್ಲಿ 4 ಇನ್ನರ್ ಪ್ಲಾನೆಟ್ಗಳಿದಾವೆ.
ಆ 4 ಇನ್ನರ್ ಪ್ಲಾನೆಟ್ಗಳು ಯಾವುವು ಅಂದ್ರೆ ಇಲ್ಲಿದೆ ನೋಡಿ, ಬುಧ, ಶುಕ್ರ, ಮಂಗಳ ಮತ್ತೆ ಭೂಮಿ. ಈ 4 ಇನ್ನರ್ ಪ್ಲಾನೆಟ್ಗಳ ಸೇರಿ ಏನಾಗಿದೆ ಅಂದ್ರೆ ಇವು ಸೂರ್ಯನಿಗೆ ಭಾರಿ ಹತ್ರ ಮತ್ತೆ ಇವು ಬಂಡೆಗಳಿಂದ ಕೂಡಿದವೆ. ಸೊ ಈ ಕ್ವಶನಿಗೆ ಇನ್ನರ್ ಪ್ಲಾನೆಟ್ಸ್ಗಳು ಯಾವ, ಒಳಗ್ರಹಗಳು ಯಾವುದು ಅಂದ್ರೆ ಈ ಕೆಳಗಿನಗಳಲ್ಲಿ ಮೇಲಿನ ಎಲ್ಲವೂ ಹಾಕ್ಬೇಕು. ಮೇಲಿನ ಎಲ್ಲವೂ ಅಂದ್ರೆ ಇವು 4 ಕೂಡ ಇನ್ನರ್ ಪ್ಲಾನೆಟ್ಸ್. ಕ್ವಶನ್ ಹಿಂಗೂ ಕೇಳ್ಬೋದು, 3 ಇನ್ನರ್ ಪ್ಲಾನೆಟ್ಸ್ ಗಳನ್ನ ಹಾಕಿ ಒಂದು ಬೇರೆ ಪ್ಲಾನೆಟ್, ಔಟರ್ ಪ್ಲಾನೆಟ್ಸ್ ಹಾಕಿ ಇವುಗಳಲ್ಲಿ ಯಾವುದು ಇನ್ನರ್ ಪ್ಲಾನೆಟ್ ಅಲ್ಲ ಅಥವಾ ಒಳಗ್ರಹ ಅಲ್ಲ ಅಂತ ಕೇಳ್ಬೋದು. ಬುಧ, ಶುಕ್ರ, ಮಂಗಳ ಹಾಕಿ ಇಲ್ಲಿ ಬಂದು ಶನಿ ಹಾಕಿರ್ತಾನೆ, ಅವಾಗ ನೀವು ಶನಿ ಅನ್ನೋದು ಒಳಗ್ರಹ ಅಲ್ಲ ಅಂತ ಹಾಕ್ಬೇಕು. ಈ ರೀತಿ ಕ್ವಶನ್ ಗಳನ್ನ ಫ್ರೇಮ್ ಮಾಡ್ತಾರೆ. ನೀವು ಇನ್ನರ್ ಪ್ಲಾನೆಟ್ಸ್ ಯಾವುವು, ಇನ್ನರ್ ಪ್ಲಾನೆಟ್ಸ್ ಎಷ್ಟಿದಾವೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಆನ್ಸರ್ನ ಮಾಡಬಹುದು. ಅದೇ ರೀತಿ ಸೂರ್ಯನಿಂದ ಬಹಳ ದೂರದಲ್ಲಿರುವ ಗ್ರಹಗಳು ಮತ್ತು ಅನಿಲಗಳು ಮತ್ತು ದ್ರವಗಳಿಂದ ಮಾಡಲ್ಪಟ್ಟ ಬೃಹತ್ ಗ್ರಹಗಳನ್ನು ಏನಂತ ಕರಿತೀವಿ ಅಂತ ಕೇಳಿದ. ಈಗ ಸೂರ್ಯನಿಂದ ಅವಾಗ ದೂರ ಹತ್ರದಲ್ಲಿ ಅಲ್ಲಿದ್ವಲ್ಲ ಅವನ್ನ ಒಳಗ್ರಹಗಳು ಅಂತ ಕರೆದ್ವಿ. ಅದೇ ರೀತಿ ಸೂರ್ಯನಿಂದ ದೂರದಲ್ಲಿ ಒಂದು 4 ಗ್ರಹಗಳಿದಾವೆ, ಇನ್ನು 4 ಗ್ರಹಗಳಿದಾವೆ. ಅವನೇನಂತ ಕರಿತೀವಿ ಅಂದ್ರೆ ನಾವು ಔಟರ್ ಪ್ಲಾನೆಟ್, ಹೊರಗ್ರಹಗಳು ಅಂತ ಕರಿತೀವಿ. ಈ ಹೊರಗ್ರಹಗಳು ಏನಾಗಿದ್ದಾವೆ ಅಂದ್ರೆ ಇವು ಸೂರ್ಯನಿಂದ ಬಹಳ ದೂರದಲ್ಲಿದ್ದಾವೆ, ಜೊತೆಗೆ ಅನಿಲಗಳಿಂದ ಮಾಡಲ್ಪಟ್ಟಿದೆ ಮತ್ತೆ ದ್ರವಗಳಿಂದ ಮಾಡಲ್ಪಟ್ಟಿದೆ, ಅನಿಲ ಮತ್ತು ದ್ರವಗಳಿಂದ ಮಾಡಲ್ಪಟ್ಟಿದೆ. ಇವೇನಾಗಿದ್ದಾವೆ ಅಂದ್ರೆ ಬೃಹತ್ ಗ್ರಹಗಳು. ಬೃಹತ್ ಅಂದ್ರೆ ತುಂಬಾ ದೊಡ್ಡ ಗಾತ್ರದ ಗ್ರಹಗಳು ಇವು. ಅವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹೊರಗ್ರಹ ಅಂತ ಕರಿತೀವಿ. ಹೊರಗ್ರಹ ಅಥವಾ ಔಟರ್ ಪ್ಲಾನೆಟ್. ನಿಮ್ಗೆ ಗೊತ್ತಾಯ್ತಲ್ಲ, ಇನ್ನರ್ ಪ್ಲಾನೆಟ್ ಅಂದ್ರೆ ಸೂರ್ಯನಿಗೆ ಹತ್ತಿರವಾಗಿರ್ತವೆ, ಇವು ಬಂಡೆಗಳಿಂದ ಮಾಡಲ್ಪಟ್ಟಿರ್ತವೆ. ಇವುಗಳನ್ನ ನಾವೇನಂತ ಕರಿತೀವಿ, ಇನ್ನರ್ ಪ್ಲಾನೆಟ್ ಅಂತ ಕರಿತೀವಿ. ಅದೇ ರೀತಿ ಔಟರ್ ಪ್ಲಾನೆಟ್ ಅಂತ ಹೇಳಿದ್ರೆ, ಔಟರ್ ಪ್ಲಾನೆಟ್ ಅಥವಾ ಹೊರಗ್ರಹಗಳಂದ್ರೆ ಸೂರ್ಯನಿಂದ ದೂರ ಇರ್ತವೆ, ಅವು ಅನಿಲಗಳು ಮತ್ತೆ ದ್ರವಗಳಿಂದ ಮಾಡಲ್ಪಟ್ಟಿರ್ತವೆ, ಜೊತೆಗೆ ಇವು ಬೃಹತ್ ಗ್ರಹಗಳು. ಬೃಹತ್ ಅಂದ್ರೆ ಅತ್ಯಂತ ದೊಡ್ಡ ಪ್ರಮಾಣದ ಗ್ರಹಗಳು. ಇವು ಯಾವುದು ಅತ್ಯಂತ ದೊಡ್ಡ ಪ್ರಮಾಣದ ಗ್ರಹಗಳು. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂದ್ರೆ, ಈ ಕೆಳಗಿನವುಗಳಲ್ಲಿ ಹೊರಗ್ರಹಗಳು ಯಾವುವು? ಹೊರಗ್ರಹಗಳು ಯಾವುವು? ಇಲ್ಲಿ ಹೇಳಿದ್ನಲ್ಲ 4 ಯಾವುವು ಹೊರಗ್ರಹಗಳು ಇದಾವೆ. ಆ 4 ಹೊರಗ್ರಹಗಳು ಯಾವುವು ಅಂದ್ರೆ ಇವೆ: ಗುರುವಾಗಿ, ಶನಿ, ಯುರೇನಸ್ ಮತ್ತೆ ನೆಪ್ಚೂನ್. ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವು 4 ಗ್ರಹಗಳನ್ನ ನಾವು ಏನಂತ ಕರಿತೀವಿ, ಹೊರಗ್ರಹಗಳು ಅಂತ ಕರಿತೀವಿ. ನೀವು ಹೊರಗ್ರಹ ಮತ್ತೆ ಒಳಗ್ರಹ, ಇನ್ನರ್ ಪ್ಲಾನೆಟ್, ಔಟರ್ ಪ್ಲಾನೆಟ್ಸ್ ಇವೆರಡಕ್ಕೂ ಡಿಫ್ರೆನ್ಸ್ ನೀಟಾಗಿ ನೋಡ್ಕೊಳ್ಳಿ. ಜೊತೆಗೆ ಅವು ಅಂದ್ರೆ ಏನು, ಇನ್ನರ್ ಪ್ಲಾನೆಟ್ ಅಂದ್ರೆ ಏನು, ಔಟರ್ ಪ್ಲಾನೆಟ್ ಅಂದ್ರೆ ಏನು, ಇವುಗಳನ್ನು ಕೂಡ ನೀವು ತಿಳ್ಕೊಂಡಿರೆ ನೀವು ಈಸಿಯಾಗಿ ಕ್ವಶನ್ ಅನ್ನ ಆನ್ಸರ್ನ ಮಾಡ್ಬೋದು. ಇನ್ನು ಕ್ಲಾರಿಫೈ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕುಬ್ಜ ಗ್ರಹ ಅಂತ ಕೇಳಿದ್ದಾರೆ. ಶುಕ್ರನು, ನೆಪ್ಚೂನ್, ಪ್ಲೂಟೋನು, ಗುರುನು ಅಂತ ಹೇಳಿದಾರೆ. ನೀವು ಈ ಆಪ್ಷನ್ ನೋಡಿದ್ರೆ ಆನ್ಸರ್ ಮಾಡಬಹುದು. ಪ್ಲೂಟೋ ಅನ್ನೋದು ಒಂದು ಕುಬ್ಜ ಗ್ರಹ. ಇನ್ನೊಂದು ಶುಕ್ರ, ನೆಪ್ಚೂನ್ ಮತ್ತೆ ಗುರು ಇದಾವಲ್ಲ, ಇವು ಗ್ರಹಗಳು. ಸೂರ್ಯನ ಸುತ್ತ ಫಸ್ಟ್ ಏನಾಗಿತ್ತು ಅಂದ್ರೆ 9 ಗ್ರಹಗಳು ಇದ್ವು. ಬಟ್ ಆದ್ರೆ 2006ರಲ್ಲಿ ಏನಾಯ್ತು ಅಂದ್ರೆ ಪ್ಲೂಟೋ ಅನ್ನೋದನ್ನ ಏನ್ ಮಾಡಿದ್ರು ಅಂದ್ರೆ, ಇದು ಗ್ರಹ ಅಲ್ಲ, ಇದು ಒಂದು ಕುಬ್ಜ ಗ್ರಹ, ಇದಕ್ಕೆ ಸ್ವಂತವಾದ ಪಥ ಇಲ್ಲ ಅಂತ ಏನ್ ಮಾಡಿದ್ರು ಅಂದ್ರೆ ಕುಬ್ಜ ಗ್ರಹನ ಸ್ಥಾನದಿಂದ ತೆಗೆದು ಇದನ್ನ ಈಗ ಏನ್ ಮಾಡಿದ್ದಾರೆ ಅಂದ್ರೆ 8 ಗ್ರಹಗಳು ಮಾಡಿದ್ದಾರೆ. 8 ಗ್ರಹಗಳು ಈಗ ಪ್ರೆಸೆಂಟ್ ಇದಾವೆ. ಈ ಪ್ಲೂಟೋ ಅನ್ನೋದು 9ನೇ ಗ್ರಹ ಇತ್ತಲ್ಲ, ಇದು ಕುಬ್ಜ ಗ್ರಹನ ಮಾಡಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಆಲ್ರೆಡಿ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಪ್ಲೂಟೋ ಅನ್ನೋದು ಒಂದು ಕುಬ್ಜ ಗ್ರಹ ಅಲ್ಲ. ಇದನ್ನ ಈ ಕ್ವಶನ್ ಅನ್ನು ನೀವು ಈಸಿಯಾಗಿ ಆಪ್ಷನ್ ಮೂಲಕ ಸಾರ್ಟ್ ಮಾಡಬಹುದು. ಆಪ್ಷನ್ ಸಾರ್ಟ್ ಮೆಥಡ್ ನ ದಯವಿಟ್ಟು ಎಲ್ಲರೂ ಕಲ್ತ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಆಪ್ಷನ್ ಸಾರ್ಟ್ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಕಾಶಕಾಯಗಳು ಮತ್ತು ಅವುಗಳ ಚಲನೆಯನ್ನ ಅಧ್ಯಯನವನ್ನ ಏನಂತ ಕರಿತೇವೆ? ಈಗ ಸೂರ್ಯ, ಗ್ರಹ, ಈ ನಕ್ಷತ್ರಗಳು, ಇವುಗಳ ಆಕಾಶಕಾಯಗಳಿದಾವಲ್ಲ, ಇವುಗಳ ಅಧ್ಯಯನ ಮಾಡುವವರನ್ನ ಏನಂತ ಕರಿತೀವಿ? ನೀವು ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ನೀವು ಒಬ್ರು ಈ ಆಕಾಶಕಾಯಗಳನ್ನ ಅಧ್ಯಯನ ಮಾಡುವವರು ಅಂತ ಅನ್ಕೊಳ್ರಿ. ಯಾರು? ಈ ಆಕಾಶಕಾಯಿಗಳು, ಆಕಾಶದಲ್ಲಿರುವ ಸೂರ್ಯ ಆಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಉಪಗ್ರಹಗಳಾಗಿರ್ಬೋದು, ಇವುಗಳ ಅಧ್ಯಯನ ಮಾಡೋರು ಆಗಿರ್ತೀರ ನೀವು ಅಂತ ಅನ್ಕೊಳ್ಳಿ. ಹಾಗಾದ್ರೆ ನಿಮ್ಮನ್ನ ಏನಂತ ಕರೀತಾರೆ ಅಂದ್ರೆ
ಆಸ್ಟ್ರೋನಾಮರ್ಸ್ ಅಂತ ಕರೀತಾರೆ. ಆಕಾಶಗಳ ಅಧ್ಯಯನ ಮಾಡುವವರನ್ನ ಆಸ್ಟ್ರೋನಾಮರ್ಸ್, ಇದು ಕೂಡ ಖಗೋಳ ಶಾಸ್ತ್ರಜ್ಞರು ಅಂತ ಆಸ್ಟ್ರೋನಾಮರ್ಸ್ ನ ಕರೀತಾರೆ. ನಮಗೆ ಏನಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಖಗೋಳ ಶಾಸ್ತ್ರಜ್ಞರು ಅನ್ನೋ ಅರ್ಥ ಕೊಡೋದು ಕಮ್ಮಿ. ಕನ್ನಡದಲ್ಲಿ ಆಸ್ಟ್ರೋನಾಮರ್ಸ್ ಅಂತ ಕನ್ನಡದಲ್ಲಿ ಬರ್ದಿ ಕೊಟ್ಟಿರ್ತಾರೆ. ಸೊ ಆಸ್ಟ್ರೋನಾಮರ್ಸ್ ಅಂದ್ರೆ ಖಗೋಳ ಶಾಸ್ತ್ರಜ್ಞರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಕಾಶದಲ್ಲಿರುವ ಪ್ರತಿ ಒಂದು ಕಾಯಗಳ ಅಧ್ಯಯನ ಮಾಡುತ್ತಾರೆ. ಸೊ ಇವ್ರನ್ನ ಆಸ್ಟ್ರೋನಾಮರ್ಸ್ ಅಂತ ಕರಿತೀವಿ. ಇದು ಕೂಡ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್, ಪ್ರತಿಫಲಿತ ಸೂರ್ಯನ ಬೆಳಕಿನಿಂದ ಚಂದ್ರ ಮತ್ತು ಗ್ರಹಗಳು ಹೊಳೆಯುತ್ತವೆ ಎಂದು ಹೇಳಿದವರು ಯಾರು? ಅಂದ್ರೆ ಈ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಈ ಸೂರ್ಯನ ಇದನ್ನಲ್ಲ, ಸೂರ್ಯನ ಬೆಳಕಿನಿಂದ ಚಂದ್ರ ಆಗಿರ್ಬೋದು, 8 ಗ್ರಹಗಳಾಗಿರ್ಬೋದು, ಈ ಸೂರ್ಯನ ಪ್ರತಿಫಲಿತ ಬೆಳಕಿನಿಂದ ಇವು ಕೂಡ ಹೊಳಿತಾ ಇದಾವೆ. ಈಗ ನೈಟ್ ಟೈಮಲ್ಲಿ ಚಂದ್ರ ಹೊಳಿತಾನೆ. ಅದೇ ರೀತಿ ಬೇರೆ ಗ್ರಹಗಳು, ಈಗ ಭೂಮಿ ಹಗಲೊತ್ತಲ್ಲಿ ಅದು ಕೂಡ ಹೊಳಿತಾ ಇದೆ, ಬೆಳಕ ಇದೆ. ಇದಕ್ಕೆಲ್ಲ ಮೇನ್ ಕಾರಣ ಯಾರು ಅಂದ್ರೆ ಸೂರ್ಯ ಅಂತ ಹೇಳ್ದವ್ರು ಯಾರು ಅಂದ್ರೆ ಅದು ಆರ್ಯಭಟ ಏನ್ ಹೇಳಿದ್ರು ಅಂದ್ರೆ, ಪ್ರತಿಫಲಿತ ಸೂರ್ಯನ ಬೆಳಕಿನಿಂದ ಚಂದ್ರ ಮತ್ತು ಇತರ ಗ್ರಹಗಳು ಹೊಳೆಯುತ್ತವೆ ಅಂತ ಹೇಳಿದ್ರು. ಈಗ ಆರ್ಯಭಟ ಏನ್ ಹೇಳಿದ್ರು, ಈ ಸೂರ್ಯ ಇದ್ದಾನೆ, ಈ ಸೂರ್ಯನಿಂದ ಚಂದ್ರ ಆಗಿರ್ಬೋದು, ಇತರ ಗ್ರಹಗಳು ಹೊಳಿತಾ ಇದ್ದಾವೆ ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಎಷ್ಟು? ಇಲ್ಲಿ ಭೂಮಿ ಇದೆ, ಇಲ್ಲಿ ಚಂದ್ರ ಇದೆ. ಈ ಭೂಮಿಯಿಂದ ಚಂದ್ರನಿಗೆ ಇರುವ ಡಿಸ್ಟೆನ್ಸ್ ಎಷ್ಟು ಅಂದ್ರೆ 3,84,400 ಕಿಲೋಮೀಟರ್ ದೂರ ಇದೆ. ಎಷ್ಟು? 3,84,400 ಕಿಲೋಮೀಟರ್. 3,84,400 ಕಿಲೋಮೀಟರ್ ಡಿಸ್ಟೆನ್ಸು ಭೂಮಿ ಮತ್ತು ಚಂದ್ರನ ನಡುವೆ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಭೂಮಿ ಮತ್ತು ಚಂದ್ರನ ನಡುವೆ ಇರುವ ಅಂತರ ಎಷ್ಟು ಅಂದ್ರೆ 3,84,400 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್, ಭೂಮಿಯ ಅಧ್ಯಯನವನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಅವಾಗ ಆಕಾಶಕಾಯಗಳ ಅಧ್ಯಯನ ಅಂತ ಹೇಳಿದ್ನಲ್ಲ, ಅದೇ ರೀತಿ ಭೂಮಿಯ ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ ಅಂದ್ರೆ ಜಿಯೋಲಜಿ ಅಥವಾ ಭೂವಿಜ್ಞಾನ. ನಿಮಗೆ ಜಿಯೋಲಜಿ ಅಂತಾನೆ ಕರೀತಾರೆ. ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಜಿಯೋಲಜಿ ಎಂದರೆ ಯಾವುದರ ಅಧ್ಯಯನ ಅಂತ ಅಧ್ಯಯನ ಅಂತ ಕೇಳಿದ್ರೆ ಭೂಮಿಯ ಅಧ್ಯಯನ ಅಂತ ನೀವು ಹೇಳ್ಬೇಕು. ನಿಮ್ಗೆ ಜಿಯೋಲಜಿ ಅಂದ್ರೆ ಭೂಮಿಯ ಅಧ್ಯಯನ. ಅದೇ ರೀತಿ ಭೂಮಿಯ ಅಳತೆಯನ್ನು ಏನೆಂದು ಕರೀತಾರೆ? ಭೂಮಿಯ ಅಳತೆಯನ್ನು ಜಿಯೋಮೆಟರಿ ಅಂದ್ರೆ ಭೂಮಿಯ ಅಧ್ಯಯನ, ಅಳತೆ. ಭೂಮಿಯ ಅಳತೆ, ಅಧ್ಯಯನ ಅಂದ್ರೆ ಜಿಯೋಲಜಿ, ಭೂಮಿಯ ಅಳತೆ ಅಂದ್ರೆ ಜಿಯೋಮೆಟ್ರಿ. ಎರಡು ಇಂಪಾರ್ಟೆಂಟ್ ಕ್ವಶನ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನಂದ್ರೆ, ಇವಾಗ ಒಂದು ಕ್ವಶನ್ ಕೇಳ್ತಾನೆ. ಏನ್ ಕೇಳ್ತಾನೆ ಅಂದ್ರೆ, ಗ್ರಹಗಳು, ಸೌರವ್ಯೂಹ, ನಕ್ಷತ್ರಪುಂಜ, ವಿಶ್ವ ಅಂತ ಆಪ್ಷನ್ ಕೊಟ್ಟಿರ್ತಾನೆ. ಗ್ರಹಗಳು, ಸೌರವ್ಯೂಹ, ನಕ್ಷತ್ರಪುಂಜ, ವಿಶ್ವ ಅಂತ ಕೊಟ್ಟಿರ್ತಾನೆ. ಇದನ್ನ ಆರ್ಡರ್ ವೈಸ್ ಬರೆಯಕ್ಕೆ ಹೇಳ್ತಾನೆ. ಚಿಕ್ಕದರಿಂದ ದೊಡ್ಡದ್ದು ಬರೆಯಕ್ಕೆ ಹೇಳ್ತಾನೆ, ಅಥವಾ ದೊಡ್ಡದರಿಂದ ಚಿಕ್ಕದ್ದು ಅರೇಂಜ್ ಮಾಡಿ ಅಂತ ಕೇಳ್ತಾನೆ. ಫಸ್ಟು ಗ್ರಹಗಳು ಬರ್ತವೆ. ಗ್ರಹಗಳಿಂದ ನಮಗೆ ಒಂದು ಸೌರವ್ಯೂಹ ಆಗತ್ತೆ. ಗ್ರಹಗಳಿಂದ ಸೌರವ್ಯೂಹ ಆಗತ್ತೆ. ಸೌರವ್ಯೂಹ ಅಂದ್ರೆ ಇದು ನಕ್ಷತ್ರ ಆಗಿರುತ್ತೆ. ಹಲವಾರು ನಕ್ಷತ್ರಗಳಿಂದ ನಕ್ಷತ್ರ ಪುಂಜ ಆಗತ್ತೆ. ಹಲವಾರು ನಕ್ಷತ್ರ ಪುಂಜಗಳಿಂದ ನಮ್ಗೆ ಏನಾಗುತ್ತೆ? ವಿಶ್ವ ಆಗತ್ತೆ. ಸೊ ಫಸ್ಟು ಗ್ರಹಗಳು ಬರುತ್ತೆ. ಆ ಗ್ರಹಗಳಿಂದ ಒಂದು ಸೌರವ್ಯೂಹ ರಚನೆ ಆಗತ್ತೆ. ಫಸ್ಟ್ ಗ್ರಹಗಳಿಂದ ಸೌರವ್ಯೂಹ ಆಗತ್ತೆ. ಸೌರವ್ಯೂಹದಿಂದ ನಕ್ಷತ್ರಗಳಾಗತ್ತೆ. ನಕ್ಷತ್ರಗಳಿಂದ ನಮಗೆ ವಿಶ್ವ ಆಗತ್ತೆ. ಇದು ನೀವು ನೆನ್ಪಿಡ್ಕೊಳ್ರಿ. ಈಗ ಸೂರ್ಯ ಸೌರವ್ಯೂಹ ನಾವಿದೀವಲ್ಲ, ಇದೊಂದು ಸೌರವ್ಯೂಹ ಇದೆ. ಇಲ್ಲಿ ಗ್ರಹಗಳಿದಾವೆ. ಅರ್ಥ ಒಂದು ಗ್ರಹ. ಅದೇ ರೀತಿ 8 ಗ್ರಹ ಇದಾವೆ. 8 ಗ್ರಹಗಳು ಸೇರಿ ಒಂದು ಸೋಲಾರ್ ಸಿಸ್ಟಮ್ ಆಯ್ತು. ಓಕೆನಾ. ಸೋಲಾರ್ ಸಿಸ್ಟಮ್ ಅಂದ್ರೆ ಏನು? ಒಂದು ಸೂರ್ಯನ ಮೇನ್ ಆಗಿರ್ತಾನೆ, ಅದ್ರ ಸುತ್ತಲೂ ಗ್ರಹಗಳಿರ್ತವೆ. ಅದೇ ರೀತಿ ತುಂಬಾ ನಕ್ಷತ್ರಗಳ ಒಂದು ಈಗ ವಿಶ್ವದಲ್ಲಿ ನಕ್ಷತ್ರಗಳ ಒಂದು ಸೋಲಾರ್ ಸಿಸ್ಟಮ್ ಇದೆ. ಆ ಸೋಲಾರ್ ಸಿಸ್ಟಮ್ ನಾವೇನಂತ ಕರಿತೀವಿ ಅಂದ್ರೆ ಗ್ಯಾಲಕ್ಸಿ ಅಥವಾ ನಕ್ಷತ್ರ ಪುಂಜ ಅಂತ ಕರಿತೀವಿ. ನಕ್ಷತ್ರ ಪುಂಜ ನಾವೇನಂತ, ಹಲವಾರು ನಕ್ಷತ್ರಗಳ ಒಂದು ಪುಂಜವನ್ನು ನಾವೆಂತ ಕರಿತೀವಿ ಅಂದ್ರೆ ವಿಶ್ವ ಅಂತ ಕರಿತೀವಿ. ಇದೇ ರೀತಿನೂ ಕೇಳ್ತಾನೆ ನಮ್ಗೆ. ಕನ್ನಡದಲ್ಲೂ ಕೇಳ್ಬೋದು. ಪ್ಲಾನೆಟ್, ಫಸ್ಟ್ ಪ್ಲಾನೆಟ್ ಬರುತ್ತೆ,
ಅದಾದ್ಮೇಲೆ ಸೋಲಾರ್ ಸಿಸ್ಟಮ್ ಆದ್ಮೇಲೆ ಗ್ಯಾಲಕ್ಸಿ ಆದ್ಮೇಲೆ ಯೂನಿವರ್ಸ್ ನಾವಿರೋದು ಯಾವ ಗ್ಯಾಲಕ್ಸಿಯಲ್ಲಿ ಅಂದ್ರೆ ಯಾವ ನಕ್ಷತ್ರ ಅಂದ್ರೆ ಮಿಲ್ಕಿ ವೇಯಲ್ಲಿ ನಮ್ಮ ಭೂಮಿ ಇದೆ. ಗೊತ್ತಾಯ್ತಾ? ಇದನ್ನ ನೆನ್ಪಿಟ್ಕೊಳ್ರಿ. ಚಿಕ್ಕದ್ರಿಂದ ದೊಡ್ಡದು, ದೊಡ್ಡದ್ರಿಂದ ಚಿಕ್ಕದು ಹೇಳ್ಬೋದು. ಫಸ್ಟ್ ಗ್ರಹಗಳು ಬರ್ತವೆ, ಅದಾದ್ಮೇಲೆ ಸೌರವ್ಯೂಹ ಬರುತ್ತೆ, ಅದಾದ್ಮೇಲೆ ನಕ್ಷತ್ರ ಪುಂಜ ಬರುತ್ತೆ, ಅದಾದ್ಮೇಲೆ ವಿಶ್ವ ಬರುತ್ತೆ. ಈ ಕ್ವಶನ್ ಕೂಡ ಆಲ್ರೆಡಿ KAS ಅಲ್ಲಿ ಕೇಳಿದ್ದಾರೆ. ಅದಕ್ಕೆ ಆರ್ಡರ್ ವೈಸ್ ಅಲ್ಲಿ ಹಿಡ್ಕೊಳ್ಳೋದನ್ನ ನೀವು ಒಂದು ಸಾರಿ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಏನಂದ್ರೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದಾವೆ? 8 ಗ್ರಹಗಳಿದಾವೆ. ಅದ್ ನಾನು ಅವಾಗ್ಲಿಂದ ಹೇಳ್ತೀನಿ. 8, 9 ಇತ್ತು, ಈಗ 8 ಆಗಿದೆ. ಅವುಗಳು ದೂರದಿಂದ ಸೂರ್ಯನಿಂದ ಅವುಗಳ ದೂರದಲ್ಲಿ ಅನುಕ್ರಮವಾಗಿ ಬರೆಯಿರಿ. ಅಥವಾ 4 ಆಪ್ಷನ್ ಕೊಟ್ಟು ಅರೇಂಜ್ ಮಾಡಕ್ ಕೊಟ್ಟಿರ್ತಾನೆ. ಸೂರ್ಯನಿಂದ ದೂರದಲ್ಲಿ ಅನುಕ್ರಮವಾಗಿ 8 ಗ್ರಹಗಳು ಯಾವ್ಯಾವ ಹಿಂಗೆ ಅರೇಂಜ್ ಮಾಡಿ ಹೇಳಕ್ಕೆ 4 ಕೊಟ್ಟಿ ಅರೇಂಜ್ ಮಾಡಕ್ ಹೇಳಿರ್ತಾನೆ. ಫಸ್ಟ್ ಯಾವ್ದು ಗ್ರಹ ಬರುತ್ತೆ ಅಂದ್ರೆ ಬುಧ. ಫಸ್ಟ್ ಗ್ರಹ ಬುಧ, ಸೂರ್ಯನಿಂದ ಫಸ್ಟ್ ಗ್ರಹ ಬುಧ. ಆಮೇಲೆ ಏನಂದ್ರೆ ಶುಕ್ರ, ಅದಾದ್ಮೇಲೆ ಭೂಮಿ. ಇದು ಕೇಳಿದ್ದಾನೆ, ಈ ಕ್ವಶನ್ ಕೇಳಿದ್ದಾನೆ. ಭೂಮಿಯು ಸೂರ್ಯನಿಂದ ಎಷ್ಟನೆಯ ಗ್ರಹ ಅಂತ ಕೇಳಿದ್ದಾನೆ. ಎಷ್ಟನೆಯ ದೂರದಲ್ಲಿರುವ ಗ್ರಹ ಅಂತ ಕೇಳಿದ್ರೆ 3ನೇ ದೂರದಲ್ಲಿರುವ ಗ್ರಹ ಯಾವುದು ಅಂದ್ರೆ ಭೂಮಿ. ಅದು ಸೂರ್ಯನಿಂದ ದೂರದಲ್ಲಿ 3ನೆಯ ಗ್ರಹ, ಗಾತ್ರದಲ್ಲಿ ಅಲ್ಲ, ಗಾತ್ರದಲ್ಲಿ ನೆಕ್ಸ್ಟ್ ಹೇಳ್ತೀನಿ ಎಷ್ಟನೇ ಗ್ರಹ ಅಂತ. ಅದು ನೀವು ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಕನ್ಫ್ಯೂಷನ್ ಆಗ್ತಾರೆ. ಗಾತ್ರ ಮತ್ತು ದೂರಕ್ಕೆ ಕನ್ಫ್ಯೂಷನ್ ಆಗ್ಬೇಡಿ. ದೂರದಲ್ಲಿ ಸೂರ್ಯನಿಂದ 3ನೇ ಗ್ರಹ, ಗಾತ್ರದಲ್ಲಿ ಭೂಮಿ 5ನೇ ಗ್ರಹ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಗ್ರಹ ಯಾವುದು ಅಂದ್ರೆ ಮಂಗಳ, 5ನೇದು ಗುರು, 6ನೇ ಗ್ರಹ ಶನಿ, 7ನೇ ಗ್ರಹ ಯುರೇನಸ್, 8ನೇ ಗ್ರಹ ನೆಪ್ಚೂನ್. ನೆನ್ಪಿಟ್ಕೊಳ್ರಿ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಫಸ್ಟ್ ಏನಿತ್ತು 9ನೇದು ಪ್ಲೂಟೋ ಇತ್ತು. ಇವಾಗ 2006ರಿಂದ ತೆಗ್ದು ಹಾಕಿದ್ದಾರೆ. ಪ್ಲೂಟೋ ಅನ್ನೋದು ಕುಜಗ್ರಹ ಮಾಡಿದ್ದಾರೆ. ನೆಕ್ಸ್ಟ್ ಸೌರವ್ಯೂಹದಲ್ಲಿ 8 ಗ್ರಹ ಇರೋದು ನಮಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ಸೂರ್ಯನಿಂದ ಗಾತ್ರದಲ್ಲಿ ಅವುಗಳ ಕ್ರಮವಾಗಿ ಬರೀರಿ. ಗಾತ್ರದಲ್ಲಿ ಕೂಡ ಆರ್ಡರ್ ವೈಸ್ ಬರೆಯಕ್ ಕೊಟ್ಟಿರ್ತಾನೆ. ನೀವು ಗಾತ್ರದಲ್ಲಿ ನೋಡೋದಾದ್ರೆ ಅತಿ ದೊಡ್ಡ ಗ್ರಹ ನಿಮಗೆ ಗೊತ್ತಿದೆ ಗುರು, ಅತಿ ಹತ್ರದಲ್ಲಿ ದೂರದಲ್ಲಿ ಬುಧ, ಅತಿ ದೂರದಲ್ಲಿರೋದು ನೆಪ್ಚೂನ್ ಎಂದು ಕೇಳಬಹುದು. ಸೂರ್ಯನಲ್ಲಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು ಅಂತ ಕೇಳಿದ್ರೆ 4 ಆಪ್ಷನ್ ಕೊಟ್ಟು ಅದರಲ್ಲಿ ನೆಪ್ಚೂನ್ ನಿಮಗೆ ಹಾಕ್ಬೇಕು. ಅತಿ ಹತ್ರದಲ್ಲಿರೋದು ಬುಧ, 3ನೇದು ಭೂಮಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಸೂರ್ಯನಿಂದ ಗಾತ್ರದಲ್ಲಿ ಅನುಕ್ರಮವಾಗಿ ಬರೀರಿ ಅಂತ ಒಂದು ಅರೇಂಜ್ಮೆಂಟ್ ಕ್ವಶನ್ ಕೊಟ್ರೆ ಫಸ್ಟ್ ಗ್ರಹ ಗುರು, ಅತಿ ದೊಡ್ಡದು ಗ್ರಹ ಗುರು. ನೆಕ್ಸ್ಟ್ ಶನಿ, ನೆಕ್ಸ್ಟ್ ಯುರೇನಸ್, 4ನೇದು ನೆಪ್ಚೂನ್, 5ನೇ ಗ್ರಹ ಭೂಮಿ. ಸೂರ್ಯನಿಂದ 5ನೇ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದ್ರೆ ಭೂಮಿ. ಸೂರ್ಯದಲ್ಲಿ 5ನೇ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದ್ರೆ ಭೂಮಿ. ಇದು ಕೇಳಿದರೆ ಗಾತ್ರದಲ್ಲಿ ಭೂಮಿಯು ಎಷ್ಟನೇ ದೊಡ್ಡದು ಗ್ರಹ ಅಂತ ಸೌರವ್ಯೂಹದಲ್ಲಿ ಅಂದ್ರೆ 5ನೇ ದೊಡ್ಡ ಗ್ರಹ, ದೂರದಲ್ಲಿ 3ನೇ ದೊಡ್ಡ ಗ್ರಹ. ನಾನು ಅವಾಗ್ಲಿಂದ ಒತ್ತಿ ಹೇಳ್ತಿದ್ದೀನಿ. ದೂರದಲ್ಲಿ 3ನೇ ಗ್ರಹ, ಗಾತ್ರದಲ್ಲಿ 5ನೇ ಗ್ರಹ. ಇದು ನಿಮಗೆ MCQ ಕ್ವಶನ್ ಗಳಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಕೇಳಿರ್ತಾನಲ್ಲ, ಒಂದ್ಲೈನ್ ಅಲ್ದೇನೆ ಬೇರೆ ಮಾಡಿರ್ತಾನಲ್ಲ, ಆ ಕ್ವಶನ್ ಗಳಲ್ಲಿ ಮಿಕ್ಸ್ ಮಾಡಾಕ್ತಾನೆ. ಭೂಮಿಯಿಂದ 3ನೇ ದೂರದಲ್ಲಿರುವ ಗ್ರಹ ಭೂಮಿ, 5ನೇ ದೊಡ್ಡ ಗಾತ್ರದಲ್ಲಿ 5ನೇ ಗಾತ್ರದಲ್ಲಿರುವ ಗ್ರಹ ಭೂಮಿ, ಈ ರೀತಿ ಹಾಕಿರ್ತಾನೆ. ಇದನ್ನ ನೆನ್ಪಿಡ್ಕೊಳ್ರಿ. ನೆಕ್ಸ್ಟ್ 6ನೇ ಗ್ರಹ ಶುಕ್ರ, ಆಮೇಲೆ ಮಂಗಳ, ಆಮೇಲೆ ಬುಧ. ಗಾತ್ರದಲ್ಲಿ ಅತ್ಯಂತ ಚಿಕ್ಕದ್ದು ಅಥವಾ ಕೊನೆಯದು ಯಾವ್ದು ಅಂದ್ರೆ ಬುಧ. ಇದು ಕೂಡ ನೆನ್ಪಿಡ್ಕೊಳ್ರಿ. ಈ ಅತಿ ದೊಡ್ಡ ಗ್ರಹ ಗುರು, ಅತಿ ಚಿಕ್ಕ ಗ್ರಹ ಬುಧ. ನೆಕ್ಸ್ಟ್ ಸೂರ್ಯನಿಂದ 5ನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಭೂಮಿ. ಟೋಟಲ್ ಆಗಿ 8 ಗ್ರಹಗಳಿದಾವೆ. ಅವು ಆರ್ಡರ್ ವೈಸು ಗಾತ್ರದಲ್ಲಿ ಗುರು, ಶನಿ, ಯುರೇನಸ್, ನೆಪ್ಚೂನ್, ಭೂಮಿ, ಶುಕ್ರ, ಮಂಗಳ, ಬುಧ ಅನ್ನೋದನ್ನ ನೆನ್ಪಿಡ್ಕೊಳ್ರಿ. ನೆಕ್ಸ್ಟ್ ನಾನು ಯಾವಾಗ ಹೇಳಿದ್ನಲ್ಲ, ಇನ್ನರ್ ಪ್ಲಾನೆಟ್ಸ್ ಅಂದ್ರೆ ಒಳಗ್ರಹಗಳು ಎಷ್ಟಿದಾವೆ ಅಂದ್ರೆ 4 ಇದಾವೆ. ಒಳಗ್ರಹಗಳು 4 ಇದಾವೆ. ಆ 4 ಒಳಗ್ರಹಗಳು ಏನೇನಂದ್ರೆ ಇವು ಇನ್ನರ್ ಪ್ಲಾನೆಟ್ ಅಂದ್ರೆ ಸೂರ್ಯನಿಗೆ ಹತ್ರದಲ್ಲಿ ಇರ್ತವೆ. ಇವು ಕಲ್ಲು, ಮಣ್ಣು, ಈ ಗಟ್ಟಿ ಪಾರ್ಟಿಕಲ್ಸ್ ನಿಂದ ಮಾಡಿರ್ಪಟ್ಟಿರ್ತವೆ. ಇವುಗಳನ್ನ ನಾವೇನಂತ ಹೇಳ್ತೀವಿ ಇನ್ನರ್ ಪ್ಲಾನೆಟ್ಸ್ ಎಷ್ಟಿದಾವೆ? 4 ಇದಾವೆ. ಅವು ಯಾವ್ಯಾವು ಅಂದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ. ಇನ್ನೊಂದು ಕ್ವಶನ್ ಕೇಳ್ಬೋದು, ಭೂಮಿಯು ಒಂದು ಯಾವ ರೀತಿಯ ಗ್ರಹ ಅಂತ ಕೊಟ್ಟಿ ಒಳಗ್ರಹ ಇನ್ನರ್ ಪ್ಲಾನೆಟ್, ಹೊರಗ್ರಹ ಔಟರ್ ಪ್ಲಾನೆಟ್, ಇವೆರಡೂನು ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ಬೋದು. ಭೂಮಿಯು ಒಂದು ಏನು ಅಂದ್ರೆ ಇನ್ನರ್ ಪ್ಲಾನೆಟ್, ಒಳಗ್ರಹ. ಭೂಮಿಯು ಯಾವುದು? ಇನ್ನರ್ ಪ್ಲಾನೆಟ್ ಅಥವಾ ಒಳಗ್ರಹ. ಇದನ್ನ
ಮರಿಬೇಡಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಔಟರ್ ಪ್ಲಾನೆಟ್ ಎಷ್ಟಿದಾವೆ? 4 ಇದಾವೆ. ಇದನ್ನ ಹೊರಗ್ರಹ ಅಂದ್ರೆ ಔಟರ್ ಪ್ಲಾನೆಟ್, ಇನ್ನರ್ ಪ್ಲಾನೆಟ್ ಔಟರ್ ಪ್ಲಾನೆಟ್ ಅಂತಾನೆ ಕೇಳ್ಬೋದು. ನಿಮ್ಗೆ ಒಳಗ್ರಹ ಹೊರಗ್ರಹ ಅಂತ ಕೇಳ್ದೇನೆ ಇನ್ನರ್ ಪ್ಲಾನೆಟ್ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಾಕಿರ್ಬೋದು. ಇದನ್ನು ಕೂಡ ನೆನ್ಪಿಡ್ಕೊಳ್ಳಿ. 4 ಗ್ರಹಗಳು ಯಾವಂದ್ರೆ ಗುರು, ಶನಿ, ಯುರನೆಸ್, ನೆಪ್ಚೂನ್. ಇನ್ನರ್ ಪ್ಲಾನೆಟ್ ಅಲ್ಲ, ಇದು ಔಟರ್ ಪ್ಲಾನೆಟ್ಸ್. ಔಟರ್ ಪ್ಲಾನೆಟ್ಸ್ ಅಂದ್ರೆ ಏನಂತ ನಿಮಗೆ ಗೊತ್ತಾಗಿದೆ. ಸೂರ್ಯನಿಂದ ಅತ್ಯಂತ ದೂರದಲ್ಲಿರ್ತವೆ, ಜೊತೆಗೆ ಇವು ಅನಿಲಗಳಿಂದ ಮಾಡಲ್ಪಟ್ಟಿರ್ತವೆ ಅನ್ನೋದನ್ನ ನೀವು ಅವಾಗ ನೋಡಿದ್ರಿ. ಮತ್ತೆ ಇವು ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿರ್ತವೆ. ಔಟರ್ ಪ್ಲಾನೆಟ್ ಅಂದ್ರೆ ಗಾತ್ರದಲ್ಲಿ ಅತ್ಯಂತ ದೊಡ್ಡ ಆಗಿರ್ಬೇಕು, ಅನಿಲಗಳಿಂದ ಮಾಡಲ್ಪಟ್ಟಿರ್ಬೇಕು, ಸೂರ್ಯನಿಂದ ದೂರದಲ್ಲಿರ್ಬೇಕು. ಅವು ಯಾವ್ದು ಅಂದ್ರೆ ಗುರು, ಶನಿ, ಯುರನೆಸ್, ನೆಪ್ಚೂನ್ 4 ಗ್ರಹ. ಇನ್ನರ್ ಪ್ಲಾನೆಟ್ಸ್ ಎಷ್ಟಿದಾವೆ ಅಂತ ಕೇಳ್ಬೋದು ಕ್ವಶನ್. ನಿಮ್ಮ ಇನ್ನರ್ ಪ್ಲಾನೆಟ್ಸ್ ಎಷ್ಟು ಅಂತ ಕೇಳಿ ಆಪ್ಷನ್ ಅಲ್ಲಿ 5, 6, 7, 8, 4 ಹಿಂಗ ಹಾಕಿರ್ಬೋದು. ಅವಾಗ ನೀವು ನಂಬರ್ಸ್ 4 ಇನ್ನರ್ ಪ್ಲಾನೆಟ್ಸ್ 4 ಇದಾವೆ, ಔಟರ್ ಪ್ಲಾನೆಟ್ಸ್ 4 ಇದಾವೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಅವಾಗ ಹೇಳಿದ್ನಲ್ಲ, ಈಗ ಮಂಗಳ ಮತ್ತೆ ಮಾರ್ಸ್ ಅಂದ್ರೆ ಮಂಗಳ, ಗುರು, ಜುಪಿಟರ್ ಅಂದ್ರೆ ಗುರು. ಅವಾಗ ಮಗು ಅಂತ ಹೇಳಿದೆ. ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಯಾವಿದಾವೆ ಅಂದ್ರೆ ಮಗು ಅಂತ ಹೇಳಿದ್ನಲ್ಲ. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಏನಿದೆ ಅಂದ್ರೆ ಕ್ಷುದ್ರ ಗ್ರಹಗಳನ್ನು ನಾವು ಇಂಗ್ಲಿಷ್ ನಲ್ಲಿ ಅಸ್ಟ್ರಾಯ್ಡ್ ಅಂತ ಕರಿತೀವಿ. ಇದು ಅಸ್ಟ್ರಾಯ್ಡ್ ಬೆಲ್ಟ್. ನೋಡಿ ಇಲ್ಲಿ ಗ್ರಹಗಳು, ಇಲ್ಲಿ 4 ಗ್ರಹಗಳಿದಾವ. ಇವು ಒಳಗ್ರಹಗಳು 4 ಇದೆ. ಇಲ್ಲಿಂದ ಈಚೆ ಇರೋವು ಹೊರಗ್ರಹಗಳು 4 ಇದೆ. ಇವು ಇನ್ನರ್ ಪ್ಲಾನೆಟ್, ಇದು ಔಟರ್ ಪ್ಲಾನೆಟ್. ಈ ಗ್ರಹಗಳ ಮಧ್ಯೆ ಏನಿದೆ ಅಂದ್ರೆ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ. ಎಷ್ಟಂದ್ರೆ ಕ್ಷುದ್ರ ಗ್ರಹಗಳು ಒಂದು ಬೆಲ್ಟ್ ಇದೆ. ಇದೆಯಲ್ಲ, ಇದು ಫುಲ್ಲು ಇದು ನಮಗೆ ಕ್ಷುದ್ರ ಗ್ರಹಗಳು ಇಲ್ಲಿರೋದು ಯಾವುದು ಅಂದ್ರೆ ಕ್ಷುದ್ರ ಗ್ರಹಗಳು. ಇವು ಕ್ಷುದ್ರ ಗ್ರಹಗಳು ಹೇಗೆ ಅಂತ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ವಿ. ಮಗು ಚಿಕ್ಕ. ಈ ಕ್ಷುದ್ರ ಗ್ರಹಗಳು ಏನಂದ್ರೆ ಆಸ್ಟ್ರಾಯ್ಡ್. ಕ್ಷುದ್ರ ಗ್ರಹಗಳು ಏನು ಅಂತ ಕೇಳ್ಬೋದು. ಕ್ಷುದ್ರ ಗ್ರಹಗಳು ಅವಾಗ ಇಲ್ಲೊಂದು ಯಾವುದೋ ಒಂದು ಆಕಾಶಕಾಯ ದೊಡ್ಡದಿತ್ತು, ಅದೇನಾಗಿದೆ, ಅದು ಎಕ್ಸ್ಪ್ಲೋರ್ಡ್ ಆಗಿ ಏನಾದ್ರೆ ಸಣ್ಣ 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 ಚೂರಾಗಿ ಆಕಾಶಕಾಯಗಳಾಗಿ ಇವಾಗ ಇದೆ. ಈ ಬೆಲ್ಟ್ ಅನ್ನು ಕೂಡ ಕೇಳ್ತಾರೆ, ಇದನ್ನ ನೆನ್ಪಿಟ್ಕೊಳ್ರಿ. ಈ ಬೆಲ್ಟ್ ಇಂದ ಫಸ್ಟ್ ಒಳಗಿರೋದು 4 ಇನ್ನರ್ ಪ್ಲಾನೆಟ್ಸ್, ಆ ಕಡೆ ಇರೋದು 4 ಔಟರ್ ಪ್ಲಾನೆಟ್ಸ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಆರ್ಡರ್ ವೈಸ್ ನೋಡ್ರಿ. ಸೂರ್ಯ ಇದನ್ ಫಸ್ಟ್, ಆಮೇಲೆ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಎಷ್ಟನೇನಂದ್ರೆ 3ನೇದು, ಮಂಗಳ, ಗುರು, ಶನಿ, ಯುರನೆಸ್, ನೆಪ್ಚೂನ್. ಗೊತ್ತಾಯ್ತಾ? 8 ಗ್ರಹಗಳು ಆರ್ಡರ್ ವೈಸ್ ಬರೆಯುವಾಗ ನೋಡ್ಕೊಳ್ಳಿ. ದೊಡ್ಡ ಗ್ರಹ ಗುರು ಗ್ರಹ, ಚಿಕ್ಕ ಗ್ರಹ ಬುಧ ಗ್ರಹ, ಸೂರ್ಯನಿಗೆ ಹತ್ತಿರವಾಗಿರುವ ಗ್ರಹ ಬುಧ ಗ್ರಹ, ಆಮೇಲೆ ಸೂರ್ಯನಿಂದ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಅದಾದ್ಮೇಲೆ ಇದು ರಿಂಗ್ ಗಳನ್ನು ಹೊಂದಿರೋದು ಯಾವ್ದಾವ್ದು ಗ್ರಹ ಅಂದ್ರೆ ಶನಿ, ಯುರನೆಸ್ ಮತ್ತೆ ಇನ್ನೊಂದು ಯಾವ್ದಂದ್ರೆ ಗುರು. ಈ 3 ಗ್ರಹಗಳಲ್ಲಿ ಏನಿದೆ ಅಂದ್ರೆ ಇದು ರಿಂಗ್ಗಳಿದಾವೆ. ಅದಾದ್ಮೇಲೆ ನೆಕ್ಸ್ಟ್ ಅತ್ಯಂತ ಹೊಳೆಯೋ ಗ್ರಹ ಯಾವುದು ಅಂದ್ರೆ ಶುಕ್ರ. ಅದಾದ್ಮೇಲೆ ಭೂಮಿಯು ಸೂರ್ಯನಿಂದ 3ನೇ ಗ್ರಹ. ನೋಡಿ, ಸೂರ್ಯನಿಂದ 3ನೇ ಗ್ರಹ ಭೂಮಿ. ಆಮೇಲೆ ಅದು ಅತ್ಯಂತ ದೊಡ್ಡ ಗ್ರಹಗಳಲ್ಲಿ 5ನೇ ಗ್ರಹ ಭೂಮಿ. ಎಲ್ಲಾ ಕ್ವಶನ್ನಿಗೂ ಕೂಡ ಆನ್ಸರು ನಾ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಕಾಮೆಟ್ಸ್ ಅವಾಗ ಹೇಳಿದ್ನಲ್ಲ, ಕಾಮೆಟ್ಸ್ ಉಲ್ಕೆಗಳು, ಉರಿದು ಬೀಳುವ ನಕ್ಷತ್ರ, ಈ ರೀತಿ ಬೀಳ್ತಾ ಇರ್ತವೆ. ಇವು ಕಾಮೆಟ್ಸ್ ಗಳನ್ನ ಅಂತ ಕರಿತೀವಿ. ಇವು ಕೂಡ ಆಕಾಶ ಕಾಯಿಗಳು. ಇವು ಸ್ಟಾರ್ಸ್, ಇವು ಗ್ರಹಗಳು. ಸೊ ಇದು ಸನ್, ಇದು ಕೂಡ ಒಂದು ನಕ್ಷತ್ರ. ಸೂರ್ಯ ಒಂದು ನಕ್ಷತ್ರ, ನೆನ್ಪಿಡ್ಕೊಳ್ಳಿ. ಸೂರ್ಯ ಒಂದು ಗ್ರಹ ಅಲ್ಲ, ನಕ್ಷತ್ರ. ಇದೆಲ್ಲ ಸೇರಿ ನಮಗೇನಾಗಿದೆ ಸೋಲಾರ್ ಸಿಸ್ಟಮ್. ಇದು ಕಂಪ್ಲೀಟ್ ಆಗಿ ಇದು ಎಲ್ಲ ಸೇರಿ ಸೋಲಾರ್ ಸಿಸ್ಟಮ್ ಆಗಿದೆ. ಈ ಸೋಲಾರ್ ಸಿಸ್ಟಮ್ ಎಲ್ಲಿದೆ ಅಂದ್ರೆ ಮಿಲ್ಕಿ ವೇ ಅಂತ ಒಂದು ನಕ್ಷತ್ರ ಪುಂಜದಲ್ಲಿ ನಮ್ಮ ಈ ಸೋಲಾರ್ ಸಿಸ್ಟಮ್ ಇದೆ. ಮಿಲ್ಕಿ ವೇ ಅಂತ ಇದೆ. ನೆಕ್ಸ್ಟ್ ಅವಾಗ ಹೇಳಿದ್ನಲ್ಲ, ಅರ್ತ್ ಯಾವ ತರ ಕಾಣುತ್ತೆ ಅಂದ್ರೆ ಈ ತರ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಅರ್ಥನ ಮೇಲೆಯಿಂದ ಕ್ಯಾಪ್ಚರ್ ಮಾಡಿದಾಗ ನಮಗೆ ಈ ತರ ಕಾಣುತ್ತೆ. ಇಲ್ಲಿ ಬರೀ ನೀಲಿ 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 ಕಾಣ್ತಾ ಇದೆ. ಇಲ್ಲಿ ಇದೆಲ್ಲ ಲ್ಯಾಂಡ್, ಇದೆಲ್ಲ ಲ್ಯಾಂಡು. ಇದು ಬಿಟ್ರೆ ಇದು ಉಳಿದಿದೆಲ್ಲ ಇದೆಲ್ಲ ಇದೇನಂದ್ರೆ ವಾಟರ್ ಎಷ್ಟಿದೆ ಅಂದ್ರೆ 70.8%. ನೆನ್ಪಿಟ್ಕೊಳ್ಳಿ, 70.8%. 2/3 ಮೂರನೇ 2 ಭಾಗ 2/3 ಎಷ್ಟಿದೆ ವಾಟರ್ ಇದೆ. ಅದಕ್ಕೋಸ್ಕರ ನಾವು ಭೂಮಿಯನ್ನ ನೀಲಿ ಗ್ರಹ ಅಂತ ಕರಿತೀವಿ. ಬಿಕಾಸ್ ಆಫ್ ವಾಟರ್ ಜಾಸ್ತಿ ಇರೋದ್ರಿಂದ. ಓಕೆನಾ? ನೆಕ್ಸ್ಟ್, ಇಲ್ಲಿ ತನಕ ಈ ವಿಡಿಯೋನ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಈ ಚಾನಲ್ ನಲ್ಲಿ
ಈ ಫಸ್ಟ್ ಚಾಪ್ಟರ್ ಏನಿದೆಯಲ್ಲ, ಫಸ್ಟ್ ಚಾಪ್ಟರ್ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೇವೆ. ಫಸ್ಟ್ ಚಾಪ್ಟರ್ ಅಲ್ಲಿ NCERT ಬುಕ್ ಅಲ್ಲಿ ಯಾವ್ದ್ಯಾವ್ದು MCQಗಳು ಎಕ್ಸಾಮಿಗೆ ಕೇಳಬಹುದು ಅವನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡಿದೀವಿ ಅಂದ್ರೆ MCQಗಳನ್ನ ಮಾಡಿ ನಾವು ಕನ್ನಡದಲ್ಲಿ ಏನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಒಂದು ಪ್ರಯತ್ನವನ್ನು ಮಾಡಿದೀವಿ. ಇಲ್ಲಿ ನಮ್ಮ ಇದು ಹೊಸ ಚಾನಲ್ ಆಗೋದ್ರಿಂದ ಸ್ವಲ್ಪ ತಪ್ಪುಗಳು ಆಗಿರ್ಬೋದು, ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಆದಷ್ಟು. ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಚಾಪ್ಟರ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ತನಕ ಅಂದ್ರೆ 12th ತನಕ ಪ್ರತಿ ಒಂದು ಚಾಪ್ಟರ್ ಅನ್ನು ನಾವು ಡಿಸ್ಕಷನ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ವಾಚ್ ಮಾಡಿ, ಯಾಕಂದ್ರೆ MCQ ಬುಕ್ಸ್ಗಳು ನಮ್ಮ ಈ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಒಂದು ಬೇಸಿಕ್ಸ್ ಬುಕ್ಗಳು ಮತ್ತೆ ಏನಂದ್ರೆ ಬೇಸ್ ಒಂಥರ ಈ ಎಕ್ಸಾಮ್ ಈ ಬುಕ್ಗಳಿಂದ ಹಲವಾರು ಪ್ರಶ್ನೆಗಳು ಹಲವಾರು ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾ ಇದ್ದಾನೆ. ಬಟ್ ಏನಾಗಿದೆ ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ಈ NCERT ಬುಕ್ಗಳನ್ನ ಓದ್ತಿಲ್ಲ. ಫಸ್ಟ್ ರೀಸನ್ ಯಾವ್ದಂದ್ರೆ ಇವು ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಈ ಗ್ರಾಮೀಣ ಅಭ್ಯರ್ಥಿಗಳು ಕೆಲವು ತುಂಬಾ ಓದ್ತಾ ಇಲ್ಲ. ಸೊ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ MCQಗಳನ್ನ ಕನ್ನಡದಲ್ಲಿ ನಿಮ್ಮ ಮುಂದೆ ತರೋದು. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು. ಅದೇ ರೀತಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋಗಳನ್ನ ನೀವು ನೋಡಿ. ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಏನೇ ಮಾಹಿತಿ ಆಗಿರ್ಬೋದು ಅಥವಾ ಈ ಶಾರ್ಟ್ಸ್ ಗಳಾಗಿರ್ಬೋದು, ಕ್ವಿಕ್ ಆಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳ ಶಾರ್ಟ್ಸ್ ಗಳನ್ನ ನಾವು MCQ ರೂಪದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕ್ತಾ ಇದೀವಿ. ದಯವಿಟ್ಟು ನೀವು ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೊಬಹುದು. ಜೊತೆಗೆ ಈ ಕ್ಲಾಸಿನ ನಿಮ್ಗೆ ಏನು ನೋಟ್ಸ್ ಆಗಿರ್ಬೋದು ಇದನ್ನ ನಾವು ನಮ್ಮ ಈ ವಾಟ್ಸ್ಆಪ್ ಚಾನಲ್ ನಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಹೋಗಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬಹುದು. ಓಕೆ, ಇಲ್ಲಿವರೆಗೂ ಎಲ್ಲರೂ ನೋಡಿದ ಪ್ರತಿಯೊಬ್ಬರಿಗೂ ನಮ್ಮ ಪ್ರಗತಿಪಥ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.